ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ಫುಲ್ ಕಾನ್ಸಂಟ್ರೇಷನ್ ನೋಡಿ. ಫುಲ್ ಕಾನ್ಸಂಟ್ರೇಷನ್ ಬೀವರಿಗೆ ಫುಲ್. ನಾನು ಲಕ್ಷದ್ವೀಪಗಳದ ಮ್ಯಾಪ್ ಡ್ರಾ ಮಾಡ್ಲಿಕ್ಕೆ ಓಕೆನಾ. ಮ್ಯಾಪ್ ಡ್ರಾ ಮಾಡಿದಾಗ ಹೆಂಗ್ ಕಾಣ್ತದೆ ನೋಡ್ರಿ. ಬೀವರಿಗೆ ಫುಲ್ ಎಕ್ಸಾಕ್ಟ್ಲಿ ಇಲ್ಲಿ ಐಲ್ಯಾಂಡ್ಸ್ ಗಳದಾವ ಈ ತರ. ಓಕೆ, ಇದಾದ ನಂತರ ಮತ್ತೆ ಐಲ್ಯಾಂಡ್ಸ್ ಗಳದಾವ. ಎಲ್ಲಿದಾವು? ಅರಿವಂಡಸ್ತಾನಿ. ಇದಾದ ನಂತರ ಮತ್ತೊಂದು ಐಲ್ಯಾಂಡ್ ಕಂಡ್ಬರ್ತಾವ ಇಲ್ಲಿ ಕಂಡ್ಬರ್ತಾವ ಈ ತರ. ಓಕೆ, ಈ ಎಲ್ಲಾ ದ್ವೀಪ ಸಮೂಹಗಳು ಕೂಡಿಸ್ಕೊಂಡು ನಾವು ಇದಕ್ಕೆ ಏನಂತ ಕರೀತೀವಿ ಅಂದ್ರೆ ಲಕ್ಷದ್ವೀಪಗಳು ಅಂತ ಕರೀತೀವಿ. ಲಕ್ಷದ್ವೀಪಗಳು. ಓಕೆ, ಸೊ ಲಕ್ಷದ್ವೀಪಗಳಲ್ಲಿ ಇಲ್ಲಿರ್ತಕ್ಕಂಥ ದ್ವೀಪ ಸಮೂಹಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಅಮಿಂಡಿಬಿ ಅಂತ ಕರಿತೀವಿ. ಅಮಿಂಡಿಬಿ ದ್ವೀಪ ಸಮೂಹಗಳು ಅಂತ ಕರಿತೀವಿ. ಓಕೆನಾ. ಸೊ ಅಮಿಂಡಿಬಿ ದ್ವೀಪ ಸಮೂಹಗಳು ಆದ ನಂತರ ಇಲ್ಲಿರ್ತಕ್ಕಂಥ ದ್ವೀಪ ಸಮೂಹಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಕೆನ್ನನ್ನೋರೆ ದ್ವೀಪ ಸಮೂಹಗಳು ಅಂತ ಕರಿತೀವಿ. ಕೆನ್ನನ್ನೋರೆ ದ್ವೀಪ ಸಮೂಹಗಳು. ಓಕೆನಾ. ಸೊ ಅಮಿಂಡಿಬಿ ಆಯ್ತು, ಕೆನ್ನನ್ನೋರೆ ಆಯ್ತು. ಫುಲ್ ಕಾನ್ಸಂಟ್ರೇಷನ್ ಬೀವರಿಗೆ ಫುಲ್. ಈ ಕೆನ್ನನ್ನೋರೆ ದ್ವೀಪ ಸಮೂಹಗಳಲ್ಲಿ ಈ ದ್ವೀಪ ಸಮೂಹಗಳನ್ನ ನಾವು ಲ್ಯಾಕಟಿವ್ ದ್ವೀಪ ಸಮೂಹಗಳು ಅಂತ ಕರಿತೀವಿ. ಲ್ಯಾಕಟಿವ್ ದ್ವೀಪ ಸಮೂಹಗಳು ಅಂತ ಕರಿತೀವಿ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ದ್ವೀಪವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮಿನಿಕಾಯ್ ಅಂತ ಕರಿತೀವಿ. ಮಿನಿಕಾಯ್. ಇಸ್ ಇಟ್ ಕ್ಲಿಯರ್? ಸೊ ಇನ್ ಟೋಟಲ್ 2 ಗ್ರೂಪ್ ಅದಾವ. 2 ಗ್ರೂಪ್ ಆಫ್ ಐಲ್ಯಾಂಡ್ಸ್. ಒಂದು ಅಮಿಂಡಿಬಿ, ಇನ್ನೊಂದು ಕೆನ್ನನ್ನೋರೆ. ಇವಾಗ ನಾ ಇದ್ರದ್ದು ಮ್ಯಾಪ್ ಅಂತ ತೋರ್ಸೇನೆ ಈ ತರ ಕಂಡು ಬರ್ಲಿತ್ತ. ಇವಾಗ ನಾ ಏನ್ ಮಾಡಿದ್ದೆ ಅಂದ್ರೆ ಈ ದ್ವೀಪಗಳು ಯಾವ ತರ ರಚನೆಗೊಂಡವು ಅದರ ಬಗ್ಗೆ ಹೇಳಲಿಕ್ಕೆ ಟ್ರೈ ಮಾಡಿದ್ದೇನೆ. ಓಕೆನಾ. ಸೊ ಈ ದ್ವೀಪಗಳು ಯಾವ ತರ ರಚನೆಗೊಂಡವು ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್ ಬೀವರಿಗೆ ಫುಲ್ ನೋಡ್ರಿ. ಫಾರ್ ಎಕ್ಸಾಂಪಲ್ ಇದು ಒಂದು ಸಾಗರ ಅನ್ಕೊಟ್ರಿ. ಸಾಗರ ಅಥವಾ ಸಮುದ್ರ ಏನ್ರ ಅನ್ಕೊಟ್ರಿ. ಒಟ್ಟ ಇಲ್ಲಿ ಎಕ್ಸಾಕ್ಟ್ಲಿ ಅಬೈಜಲ್ ಮೈದಾನ ಪ್ರದೇಶದ ಈ ಅಬೈಜಲ್ ಮೈದಾನ ಪ್ರದೇಶದ ಮೇಲೆ ಒಂದು ಇದರ ಸಾಗರಿಕ ಪರ್ವತಗಳು ಕೂಡ ಅದಾವ. ಅಂಡರ್ಸ್ಟ್ಯಾಂಡಿಂಗ್? ಈ ಸಾಗರಿಕ ಪರ್ವತಗಳು ಏನದಲ್ಲ ಅದ್ರ ಮೇಲ್ಗಡೆ ಫುಲ್ ಕಾನ್ಸಂಟ್ರೇಷನ್ ನಾ ಏನ್ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ಸಣ್ಣ ಸಣ್ಣ ಮರೀನ್ ಆರ್ಗನಿಸಮ್ಸ್ ತಾವ್. ಓಕೆನಾ. ಸಾಗರಗಳಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಪ್ರಾಣಿಗಳು. ಇಸ್ ಇಟ್ ಕ್ಲಿಯರ್? ಸಣ್ಣ ಸಣ್ಣ ಪ್ರಾಣಿಗಳು ಈ ತರ ಕಂಡು ಬರ್ಲಿತ್ತು ಅನ್ಕೊಟ್ರಿ. ಓಕೆ, ಈ ತರ ಕಂಡು ಬರ್ಲಿತ್ತಲ್ಲ, ಇದನ್ನೇ ಒಂದು ಝೂಮ್ ಇನ್ ಮಾಡ್ಬಿಡ್ತೇನೆ ನಾನು. ಈ ತರ ಝೂಮ್ ಇನ್ ಮಾಡಿ ಹೆಂಗ್ ಕಾಣ್ತದ ನೋಡ್ರಿ. ಝೂಮ್ ಇನ್ ಮಾಡ್ಬಿಟ್ಟೆ ಅಂದ್ರೆ ಹೆಂಗ್ ಕಾಣ್ತದ? ಫುಲ್ ಕಾನ್ಸಂಟ್ರೇಷನ್ ಬೀವರಿಗೆ ಫುಲ್. ಝೂಮ್ ಇನ್ ಮಾಡ್ಬಿಟ್ರೆ ಈ ತರ ಕಾಣ್ತಿರ್ತದ. ಈ ತರ ಕಾಣ್ತದ. ಇಸ್ಂಟ್ ಇಟ್ ಸಿಂಪಲ್? ಇಲ್ಲಿರ್ತಕ್ಕಂಥದ್ದು ಝೂಮ್ ಇನ್ ಮಾಡಿ ಅಷ್ಟೇ. ಝೂಮ್ ಮಾಡಿದಾಗ ಆ ಒಂದು ಪ್ರಾಣಿ ಈ ತರ ಕಾಣ್ಬರ್ತಿರ್ತದೆ. ಇಂಥ ಪ್ರಾಣಿಗಳಿಗೆ ನಾವು ಕೋರಲ್ ಪಾಲಿಪ್ಸ್ ಅಂತ ಕರಿತೀವಿ. ಕೋರಲ್ ಪಾಲಿಪ್ಸ್ ಅರ್ಥ ಆಗ್ತಾ ಅನ್ಕೊಂಡೆ. ಕೋರಲ್ ಪಾಲಿಪ್ಸ್ ಅಂತ ಕರಿತೀವಿ. ಈ ಕೋರಲ್ ಪಾಲಿಪ್ಸ್ ಗಳು ಯಾವುದೇ ಮೂವ್ಮೆಂಟ್ ಅನ್ನು ಹೊಂದಿರಂಗಿಲ್ಲ. ಸ್ವಿಮ್ಮಿಂಗ್ ಮಾಡ್ತಿರಂಗಿಲ್ಲ. ಒಂದೇ ಕಡೆ ನಿಂತಿರ್ತಾವ. ಸ್ವಿಮ್ಮಿಂಗ್ ಮಾಡುವಂತ ಏನಪ್ಪಾ ಅಂದ್ರೆ ಫ್ಲೋಟ್ ಅಷ್ಟೇ ಮಾಡ್ತಿರ್ತಾವ. ಸ್ವಿಮ್ಮಿಂಗ್ ಮಾಡೋ ಪೊಟೆನ್ಶಿಯಲ್ ಇರ್ತಾವ. ಇಲ್ಲ ಅದರ ಕಡೆಗೆ. ಅದರ ಸಂಬಂಧ ಅದೇನ್ ಮಾಡ್ತಿರ್ತದ, ಈ ನೀರಿನಲ್ಲಿರ್ತಕ್ಕಂಥ ಲವಣಗಳನ್ನ ಹೀರ್ಕೊತಿರ್ತದ. ಲವಣಗಳನ್ನ ಹೀರ್ಕೊಂಡು ಏನ್ ಮಾಡ್ತಿರ್ತದ ಗೊತ್ತಾ, ಒಳಗಡೆ ಒಂದು ಸ್ಕೆಲಿಟನ್ ರಚನೆ ಮಾಡ್ತಿರ್ತದ. ಈ ತರ ಸ್ಕೆಲಿಟನ್ ರಚನೆಗೊಂಡ ನೋಡ್ರಿ. ಅರಿವಂಡಸ್ತಾನಿಂಗ್? ಯಾವ್ಯಾವ ಲವಣಗಳ ತಗೋತದ ನೋಡ್ರಿ ಇದು. ಓಕೆನಾ. ಕ್ಯಾಲ್ಸಿಯಂ ಮತ್ತೆ ಕಾರ್ಬೋನೇಟ್. ಅರಿವಂಡಸ್ತಾನಿಂಗ್? ಕ್ಯಾಲ್ಸಿಯಂ ಮತ್ತೆ ಕಾರ್ಬೋನೇಟ್ ಲವಣಗಳನ್ನ ಅದು ಕಂಟಿನ್ಯೂಸ್ಲಿಗೆ ಅಬ್ಸರ್ವ್ ಮಾಡ್ಕೋದಿರ್ತದ. ಅಬ್ಸರ್ವ್ ಮಾಡ್ಕೊಂಡು ಈ ತರ ಏನ್ ಮಾಡ್ತಿರ್ತದ ಅಂದ್ರೆ ಒಂದು ಸ್ಕೆಲಿಟನ್ ರೆಡಿ ಮಾಡ್ತಿರ್ತಾವ ಒಳಗಡೆ. ಕೋರಲ್ ಪಾಲಿಪ್ ಅಂತ ಒಂದು ಪ್ರಾಣಿ ಅದ್ರೊಳಗಡೆ ಒಂದು ಅಸ್ಥಿ ಪಂಜರ ರೆಡಿ ಮಾಡ್ಕೊಳ್ಳಿಕ್ಕೆ. ಓಕೆನಾ. ಬಾಡಿ ಡೆವಲಪ್ಗೆ. ಅಂಡರ್ಸ್ಟ್ಯಾಂಡಿಂಗ್? ಇಲ್ಲಿ ಮೇಲ್ಗಡೆ ಏನದಾವ ಟೆಂಟಾಕಲ್ಸ್ ಅಂತ ಕರೀತಾರ. ಅದೇ ಮಾಡ್ತಂದ್ರೆ ಫ್ಲೋಟಿಂಗ್ ಗೆ ಯೂಸ್ ಮಾಡ್ಕೊತದ. ಇಸ್ಂಟ್ ಇಟ್ ಸಿಂಪಲ್? ಏನ್ರಿ, ಒಂದ್ ವೇಳೆ ಇದು ಎಲ್ಲೂ ಯಾವ ಕಡೆನೂ ಚಲನೆ ಮಾಡ್ಲಿಕ್ಕಿಲ್ಲ ಅಂದ್ರೆ ಡೆಫಿನೆಟ್ಲಿ ಇದಕ್ಕ ಆಹಾರವನ್ನ ಒದಗಿಸ್ಲಿಕ್ಕೆ ಯಾರು ಬರ್ಬೇಕಿಲ್ಲ ಇಲ್ಲಿ. ಅಂಡರ್ಸ್ಟ್ಯಾಂಡಿಂಗ್? ಆಹಾರ ಹೆಂಗ್ ಸಿಗ್ತದ? ಇದು ಹುಡ್ಕೊಂಡು ಹೋದ್ರೆ ಸಿಗ್ತದ, ಬಟ್ ಹುಡ್ಕೊಂಡು ಹೋಗುವಂತ ಸಾಮರ್ಥ್ಯ ಇಲ್ಲ ಇದಕ್ಕ. ಅಂಡರ್ಸ್ಟ್ಯಾಂಡಿಂಗ್? ಅದ್ರ ಸಂಬಂಧ ಇದೇ ಒಂದು ಸಮುದ್ರದಲ್ಲಿ ಕೆಲವೊಂದು ಪ್ರಾಣಿಗಳು ಇರ್ತಾವ ಅಥವಾ ಸಸ್ಯಗಳಿರ್ತಾವ. ಅದಕ್ಕೆ ನಾವು ಆಲ್ಗೆ ಅಂತ ಕರಿತೀವಿ. ಎಂತ ಕರಿತೀವಿ? ಆಲ್ಗೆ. ಆ ಆಲ್ಗೆಗಳು ಏನ್ ಮಾಡ್ತಾ ಗೊತ್ತ? ಫುಲ್ ಕಾನ್ಸಂಟ್ರೇಷನ್. ಆ ಆಲ್ಗೆಗಳು ಇದ್ರ ಟೆಂಟಾಕಲ್ಸ್ ಕಡೆ ಮತ್ತೆ ಟಿಶ್ಯೂ ಕಡೆ ಬಂದು ಕುಂದ್ ಬಿಟ್ಟಿರ್ತಾವ. ಇದೊಂದು ಪ್ರಾಣಿ, ಆ ಪ್ರಾಣಿ ಮೇಲೆ ಈ ತರ ಆಲ್ಗೆ ಬಂದ್ ಕುಂದ್ ಬಿಟ್ಟಿರ್ತದ. ಆ ಆಲ್ಗೆನ ಡ್ರಾ ಮಾಡ್ತೇನೆ ನಾ ಇಲ್ಲಿ. ಸರ್ ಆಲ್ಗೆ ಅನ್ಕೊಳ್ರಿ. ಈ ಆಲ್ಗೆ ಏನಿರ್ತ ಗೊತ್ತಾ? ಆಲ್ಗೆ ಅಂದ್ರೆ ಏನ್ ಸರ್? ಇದು ಒಂದು ಪ್ರೊಡ್ಯೂಸರ್ ಅನ್ನಂಗ ಅರ್ಥ, ಉತ್ಪಾದಕ ಅನ್ನಂಗ ಅರ್ಥ. ಏನ್ ಉತ್ಪಾದಕ ಸರ್? ಇದು ಆಹಾರವನ್ನು ತಯಾರು ಮಾಡ್ತಿರ್ತಕ್ಕಂಥ ಒಂದು ಜೀವಿ ಇದು ನಮ್ಮ ಸಾಗರಗಳಲ್ಲಿ. ಓಕೆ, ಇಂಥ ಒಂದು ಆಲ್ಗೆಗಳನ್ನ ನಾವೇನು ತಿಳ್ತೀವಿ ಅಂದ್ರೆ ಝೂಜಾಂತಲೆ ಅಂತ ಕರಿತೀವಿ. ಎಂತ ಕರಿತೀವಿ? ಝೂಜಾಂತಲೆ. ನಡೀತದ? ಝೂಜಾಂತಲೆ ಅಂತ ಕರೀತೀವಿ. ಇಸ್ ಇಟ್ ಕ್ಲಿಯರ್? ಈ ಝೂಜಾಂತಲೆ ಏನ್ ಮಾಡ್ತದ? ಯೂಶಲಿ ಈ ಝೂಜಾಂತಲೆಗಳು ಹೋಗ್ತಾವು ಕೋರಲ್ ಪಾಲಿಪ್ಸ್ ಗಳ ಮೇಲೆ ಈ ತರ ಕುಂತ್ಕೊಂಡ್ಬಿಟ್ಟಿರ್ತಾವ. ಅಂಡರ್ಸ್ಟ್ಯಾಂಡಿಂಗ್? ಕುತ್ಕೊಂಡ್ಬಿಟ್ಟವ.
ಕೋರಲ್ ಪಾಲಿಪ್ಸ್ ಮೇಲೆ ಈ ತರ ಕುತ್ಕೊಂಡ್ಬಿಟ್ಟಿರ್ತಾವ. ಈ ಜೂಸ್ ಅಂತಲೆಗಳು ಯೂಶಲಿ ನೋಡ್ರಿ, ಜೂಸ್ ಅಂತಲೆಗಳು ಎಕ್ಸಾಕ್ಟ್ಲಿ ಇಲ್ಲಿ ಫೋಟಿಕ್ ಝೋನ್ ಒಳಗೆ ಇರ್ಬೇಕು. ಫೋಟಿಕ್ ಝೋನ್ ಒಳಗೆ ಇದ್ರೆ ಮಾತ್ರ ಅದಕ್ಕೇನ್ ಸಿಗ್ತದ? ಸನ್ಲೈಟ್ ಸಿಗ್ತದ. ಏನ್ ಸಿಗ್ತದ? ಸನ್ಲೈಟ್. ಅಂಡರ್ಸ್ಟ್ಯಾಂಡಿಂಗ್? ಸನ್ಲೈಟ್ ಸಿಗ್ತದ. ಸನ್ಲೈಟ್ ಸಿಕ್ಕರೆ ಮಾತ್ರ ಏನ್ ಮಾಡ್ಬೋದು? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡ್ಬೋದು. ಅರಿ ಅಂಡರ್ಸ್ಟ್ಯಾಂಡಿಂಗ್ ಸರ್? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡಿ ಏನ್ ಮಾಡ್ತಾ ಗೊತ್ತಾ? ಫುಡ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಫುಡ್ ಪ್ರೊಡ್ಯೂಸ್, ಫುಡ್ ಪ್ರೊಡಕ್ಷನ್. ಅಂಡರ್ಸ್ಟ್ಯಾಂಡಿಂಗ್? ಈ ಫುಡ್ ಪ್ರೊಡಕ್ಷನ್ ಮಾಡಿರ್ತಕ್ಕಂತಹ ಜೂಸ್ ಅಂತಲೇ ಹೋಗಿ ಇದರ ಟಿಶ್ಯೂಗಳ ಮೇಲೆ, ಟೆಂಟಾಕಲ್ಸ್ ಗಳ ಮೇಲೆ ಈ ತರ ಕುತ್ಕೊಂಡದಂದ್ರೆ ಆ ಕೋರಲ್ ಪಾಲಿಪಿಗೆ ಅದು ಫುಡ್ ಕೊಡ್ಲಿಕ್ಕೆ ತಂದಂಗ ಅರ್ಥ. ಇಸ್ ಇಟ್ ಕ್ಲಿಯರ್? ಅಂದ್ರೆ ಇದು ಜೂಸ್ ಅಂತಲೇ ಏನ್ ಮಾಡ್ತಿರ್ತದ? ಫುಡ್ ಕೊಡ್ತಿರ್ತದ ಅಂದಂಗ ಅರ್ಥ. ಅಂಡರ್ಸ್ಟ್ಯಾಂಡಿಂಗ್? ಕೋರಲ್ ಪಾಲಿಪ್ ಏನ್ ಮಾಡ್ಲಿತ್ತ ಹೇಳ್ರಿ? ಕೋರಲ್ ಪಾಲಿಪ್ ಆ ಜೂಸ್ ಅಂತಲಿಗೆ ನನ್ನ ಅನ್ಸೋ ಮಟ್ಟಿಗೆ ಶೆಲ್ಟರ್ ಕೊಡ್ಲಿತ್ತದ, ಅದಕ್ಕೆ ಇರ್ಲಿಕ್ಕೆ ಜಾಗ ಕೊಡ್ಲಿತ್ತದ. ಅಂಡರ್ಸ್ಟ್ಯಾಂಡಿಂಗ್? ಇರ್ಲಿಕ್ಕೆ ಜಾಗ ಅಂದ್ರೆ ಹೋಮ್, ಶೆಲ್ಟರ್. ಅಂಡರ್ಸ್ಟ್ಯಾಂಡಿಂಗ್? ಇಸ್ ಇಟ್ ಕ್ಲಿಯರ್? ಕೋರಲ್ ಪಾಲಿಪ್ ಆ ಜೂಸ್ ಅಂತಲೆಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಶೆಲ್ಟರ್ ಕೊಡ್ಲಿರ್ತಾವ. ಆಮೇಲೆ ಜೂಸ್ ಅಂತಲೇ ಏನ್ ಮಾಡ್ತಿರ್ತಾವ? ಆಹಾರವನ್ನ ತಯಾರು ಮಾಡಿ ಕೋರಲ್ ಪಾಲಿಪ್ಸ್ ಗಳು ಕೊಡ್ತಿರ್ತಾವ. ಅಂದ್ರೆ ಎರಡು ಮ್ಯೂಚುವಲ್ ಇಂಟ್ರಾಕ್ಷನ್ ಒಳಗದ ಅನ್ನಂಗ ಅರ್ಥ. ಇಸ್ ಇಟ್ ಕ್ಲಿಯರ್? ಎರಡು ಜೀವಿಗಳು ಹೆಂಗ್ ಕೊಡ್ಲಿರ್ತಾವ ನೋಡ್ರಿ, ಇದು ಶೆಲ್ಟರ್ ಕೊಟ್ರೆ ಅದು ಆಹಾರವನ್ನು ಕೊಡ್ಲಿರ್ತದ. ಮ್ಯೂಚುವಲಿಸಮ್ ಅಥವಾ ಸಿಂಬಯೋಸಿಸಮ್ ಅಂತ ಕರೀತಾರೆ ಇಂಥ ಒಂದು ರಿಲೇಶನ್ಶಿಪ್ ಗೆ. ಅಂಡರ್ಸ್ಟ್ಯಾಂಡಿಂಗ್? ಇದಕ್ಕೆ ಕನ್ನಡದಾಗ ಏನಂತಾರ? ಕೂಡು ಜೀವನ. ವೆರಿ ಗುಡ್. ಕೂಡು ಜೀವ. ಮತ್ ಬೇರೆ ಏನ್ರ ಆಯ್ತಾ? ಕೂಡು ಜೀವನನ? ಕೂಡು ಜೀವನ. ಆಮೇಲೆ ಬೇರೆ ಏನಿಲ್ಲ. ಮ್ಯೂಚುವಲಿಸಮ್ ಅಥವಾ ಸಿಂಬಯೋಸಿಸಮ್ ಅಂತ ಕರೀತಾರೆ. ಸಿಂಬಯೋಸಿಸಮ್ ಏನಂತ ಕರೀತಾರ? ಸಹಜೀವನನ, ಸಹಬಾಳ್ವೆ ಅಂತಾನು ಕರೀತಾರ. ಅಂಡರ್ಸ್ಟ್ಯಾಂಡಿಂಗ್? ಜೂಸ್ ಅಂತಲೇ ಏನದು ಕೋರಲ್ ಪಾಲಿಪ್ಸ್ ಗಳಿಗೆ ಏನ್ ಕೊಡ್ಲಿರ್ತದ? ಆಹಾರ. ಆಮೇಲೆ ಕೋರಲ್ ಪಾಲಿಪ್ಸ್ ಗಳು ಜೂಸ್ ಅಂತಲೇ ಏನ್ ಕೊಡ್ಲಿರ್ತಾವ? ಶೆಲ್ಟರ್. ಓಕೆ, ಇಂಥ ಒಂದು ರಿಲೇಶನ್ಶಿಪ್ ಗೆ ನಾವು ಸಹಬಾಳ್ವೆ ಅಥವಾ ಕೂಡು ಜೀವನ ಅಂತ ಕರೀತೀವಿ. ಈ ಕೂಡು ಜೀವನ ನಡುವಾಗ ಬಿವರಿಗೆ ಫುಲ್ ಇಲ್ಲಿರ್ತಕ್ಕಂಥ ಕೋರಲ್ ಪಾಲಿಪ್ಸ್ ಗಳು ಕಂಟಿನ್ಯೂಸ್ಲಿ ರೀಪ್ರೊಡ್ಯೂಸ್ ಮಾಡ್ತಿರ್ತಾವ ಅನ್ಕೊಳ್ರಿ. ರೀಪ್ರೊಡ್ಯೂಸ್ ಮಾಡ್ತಾ ಅದ್ರದ್ದು ಲೈಫ್ ಸ್ಪ್ಯಾನ್ ಕಡಿಮೆ ಇರ್ತದ. ಅದು ಸತ್ತದ ಮೇಲೆ ಏನಾಗ್ತದಲ್ರಿ, ಅದ್ರ ಪೂರ್ತಿ ಜೈವಿಕಾಂಶದ ದಿನ ಹೊಂದಿರತಕ್ಕಂಥ ಒಂದು ಬಾಡಿ ಒಳಗ್ ತಗೊಡ್ಬೇಕದ, ಡಿಕಂಪೋಸ್ ಆಗ್ಬೇಕು. ಆದ್ರೆ ಒಳಗಡೆ ಏನ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ಸ್ಕೆಲಿಟನ್ಸ್ ಇರ್ತಾವ, ಅವೆಲ್ಲ ಕೆಳಗಡೆ ಬೀಳ್ತಿರ್ಬೇಕು, ಡಿಸ್ಕಾರ್ಡ್ ಆಗ್ತಿರ್ಬೇಕು. ಅದರ ಅರ್ಥನೇ ಅದು. ಎಷ್ಟೋ ಸೊ ಒಳಗಡೆ ಇರ್ತಕ್ಕಂಥ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ಮಾಡಲ್ಪಟ್ಟಂತ ಈ ಒಂದು ಸ್ಕೆಲಿಟನ್ ಕಂಟಿನ್ಯೂಸ್ಲಿ ಡಿಸ್ಕಾರ್ಡ್ ಆದಾಗ ಈ ಸಾಗರಿಕ ಪರ್ವತಗಳ ಮೇಲೆ ಈ ತರ ಸಂಚಯನಗೊಳ್ಳಿಕ್ ಸ್ಟಾರ್ಟ್ ಆಗ್ಬಿಡ್ತಾವ. ಸಂಚಯನಗೊಳ್ತಾವಿಲ್ಲ ಸರ್? ಅಲ್ಟಿಮೇಟ್ಲಿ ಈ ಸಾಗರಿಕ ಪರ್ವತಗಳ ಒಂದು ಹೈಟ್ ಜಾಸ್ತಿ ಆಗ್ಲಿತ್ತು ನೋಡ್ರಿ. ಅಂಡರ್ಸ್ಟ್ಯಾಂಡಿಂಗ್ ಸರ್? ಮತ್ತ ಇಲ್ಲೇ ಇವೇನ್ ಕೋರಲ್ ಪಾಲಿಪ್ಸ್ ಗಳು ಸತ್ತಂಗ್ ಏನಾಗ್ತಿರ್ತಾವ, ಅದ್ರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹೊಂದಿರತಕ್ಕಂತ ಅಸ್ಥಿ ಪಂಜರ ಅಥವಾ ಸ್ಕೆಲಿಟನ್ಸ್ ಕೆಳಗಡೆ ಬಂದ್ ಬೀಳ್ತಿರ್ತಾವ. ಅದ್ರ ಸಂಬಂಧ ಈ ಸಾಗರಿಕ ಪರ್ವತದ್ದು ನನ್ನ ಅನ್ಸಮಟ್ಟಿಗೆ ಆಕಾರ ಚೇಂಜ್ ಆಗ್ಲಿತ್ತ ನೋಡ್ರಿ, ಹಿಂಗಾಗ್ಲಿತ್ತದ ಈಗ. ಅಂಡರ್ಸ್ಟ್ಯಾಂಡಿಂಗ್? ಮುಂಚೆ ಈ ತರ ಇತ್ತು, ಈಗ ಹೈಟ್ ಚೇಂಜ್ ಆಗದ. ಅಂದ್ರೆ ನಾವು ಒಂದ್ ಮಾತು ಹೇಳ್ಬೋದಿಲ್ಲ, ಬಿ ವೆರಿ ಕೇರ್ಫುಲ್. ಮುಂಚೆ ಅದ್ರ ಗಾತ್ರ ಸಣ್ಣದಿತ್ತು, ಈಗ ಗಾತ್ರ ಜಾಸ್ತಿ ಆಗ್ಲಿತ್ತದ. ಇಸ್ಂಟ್ ಇಟ್ ಸಿಂಪಲ್? ಒಂದ್ ವೇಳೆ ಈ ಸಾಗರಿಕ ಪರ್ವತಗಳದ್ದು ಗಾತ್ರ ಜಾಸ್ತಿ ಆಗ್ಲಿತ್ತು ಅಂದ್ರೆ ಡೆಫಿನೆಟ್ಲಿ ಸರ್ ಗುಣಲಕ್ಷಣಗಳು ಚೇಂಜ್ ಆಗೋದ್ ಅರ್ಥ. ಅದ್ರ ಸಂಬಂಧ ಇದಕ್ಕೇನಂತ ಕರಿಬಹುದು? ರೂಪಾಂತರ ಶಿಲೆ ಅಂತ ಕರಿಬಹುದು. ಎಂತ ಕರಿಬಹುದು? ರೂಪಾಂತರ ಶಿಲೆ. ಅಂದ್ರೆ ಇದಕ್ಕ ಕೋರಲ್ಸ್ ಅಂತ ಕರೀತಾರೆ. ಕೋರಲ್ಸ್ ನಡೀತದ? ಅರ್ಥ ಇಲ್ಲ? ಗುಣಲಕ್ಷಣಗಳು ಚೇಂಜ್ ಆದ ಕೂಡಲೇ ಏನಂತ ಕರೀತಾರೆ? ಅದಕ್ಕ ರೂಪಾಂತರ ಶಿಲೆ ಅಂತಾನು ಕರೀತಾರೆ. ಸೊ ಈ ರೂಪಾಂತರ ಶಿಲೆಯ ಹೈಟ್ ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಆಗ್ಲಿತ್ತ ಸರ್. ಎದಕ್ಕೆ ಇನ್ಕ್ರೀಸ್ ಆಗ್ಲಿತ್ತ? ಯಾಕಂದ್ರೆ ಅದು ತನ್ನ ಸ್ಕೆಲೆಟನ್ಸ್ ಗಳನ್ನ ಡಿಸ್ಕಾರ್ಡ್ ಮಾಡ್ಲಿರ್ತದ. ಅದ್ರ ಸಂಬಂಧ ಅಲ್ಟಿಮೇಟ್ಲಿ ಇಲ್ಲಿ ಮಟ್ಟ ಹೋಯ್ತು ಅಂದ್ರೆ ಹೆಂಗ್ ಕಾಣ್ತಿರ್ತಾವ ನೋಡ್ರಿ, ಈ ತರ ಕಾಣ್ತಿರ್ತಾವ ಸರ್. ಒಂದ್ಸಲ ಅದು ಮೀನ್ ಸಿ ಲೆವೆಲ್ ರೀಚ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ದ್ವೀಪದ ಹಾಗೆ ಮೇಲ್ಗಡೆ ಕಂಡು ಬರ್ತಿರ್ತದ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಇಂಥ ದ್ವೀಪಗಳನ್ನ ನಾವು ಏನಂತ ಕರಿತೀವಿ? ಕೋರಲ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಅಂದ್ರೆ ಪದರು ಶಿಲೆಗಳಂತನಾ? ಇಗ್ನೇಸ್ ರಾಕ್ ಅದ್ರ ಜೊತೆಗೆ ಹೋಗಿ ಕೂಡ್ಕೊಂಡ್ಬಿಟ್ಟಿರ್ತಾವ. ಅದು ಒಳಗಡೆ ಟೈಟ್ಲಿ ಪ್ಯಾಕ್ಡ್ ಐತೆ ಇಗ್ನೇಸ್, ಇದ್ರ ಮೇಲ್ಗಡೆ ಸೆಡಿಮೆಂಟ್ರಿ ಅನ್ಕೋಬಹುದು. ಬಟ್ ಇದು ಡಿಸ್ಕಾರ್ಡ್ ಆಗಿದೆ, ಹಿಂಗೆ ಇಳಿತಿರ್ತವಲ್ಲ. ಓಕೆ ಅನ್ಬೋದು. ಬಟ್ ಇದ್ರ ಸೈಜ್ ಚೇಂಜ್ ಆಗಿದ್ದಕ್ಕೆ ರೂಪಾಂತರ ಅನ್ಲಿತ್ತೆ ನಾವು. ಅಂಡರ್ಸ್ಟ್ಯಾಂಡಿಂಗ್? ಕಣಗಳಂದ್ರೆ ಜೈವಿಕ ಕಣಗಳು ಅಷ್ಟೇ ಬೆಳಿತಾವ, ಅದ್ರೊಳಗೆ ಬೇರೆ ಬೇರೆ ಕಲ್ಲಿನ ಕಣಗಳು ಬಂದು ಅಲ್ಲಿ ಸೇರ್ಕೋಬೇಕಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಜೈವಿಕ ಅಂಶ ಅಷ್ಟೇ ಸೇರ್ಲಿತ್ತದ. ಇಸ್ಂಟ್ ಇಟ್ ಸಿಂಪಲ್? ಎಲ್ಲ ಸೇರಿದಾದ್ಮೇಲೆ ಕೋರಲ್ಸ್ ರಾಕ್ ಆಗ್ಬಿಡ್ತಾವ, ಕೋರಲ್ ರಾಕ್. ಅಂಡರ್ಸ್ಟ್ಯಾಂಡಿಂಗ್? ಅದಕ್ಕೆ ನಾವು ರೂಪಾಂತರ ಶಿಲೆ ಅಂತ ಕರೀತೇವೆ, ಸೈಜ್ ಚೇಂಜ್ ಆಗೋದಕ್ಕೆ. ಈಸಿ? ನೀವು ಕಣಶಿಲೆ ಅಂತ ಕರ್ರಿ, ಮೇಲಿದಕ್ಕೆ ಕೆಳಗಡೆದಕ್ಕೆ ಮತ್ತೆ ಇಗ್ನೇಸ್ ಅಂತಾನೆ ಕರಿಬೇಕು ನೀವು. ಯಾಕಂದ್ರೆ ಇಲ್ಲೇ ಕಣಶಿಲೆಗಳಂದ್ರೆ ಯೂಶಲಿ ಡಿಪ್ರೆಷನ್ ಒಳಗೆ ಕ್ರಿಯೇಟ್ ಆಗ್ತಾವಲ್ಲ, ಹಿಂಗ ಡಿಪ್ರೆಷನ್ ಕ್ರಿಯೇಟ್ ಆಗ್ತಾವ. ಅಂಡರ್ಸ್ಟ್ಯಾಂಡಿಂಗ್? ಡಿಪ್ರೆಷನ್ ಒಳಗೆ ಆಗ್ಲಿತ್ತಲ್ಲ, ಇದ್ರ ಹೈಟ್ ಒಳಗೆ ಆಗ್ಲಿತ್ತಾವ.
ಅಲ್ಲಿ ಕುತ್ಕೊಂಡು ಈ ತರ ಹೈಟ್ ಜಾಸ್ತಿ ಮಾಡ್ಕೊಳ್ಳಿತ್ತಾವ, ಅದ್ರ ಸಂಬಂಧ ಒಂದು ದ್ವೀಪದ ರಚನೆ ಆಗ್ಲಿತ್ತು ಅಲ್ಲಿ. ಇಂಥ ದ್ವೀಪಗಳಿಗೆ ಯೂಶಲಿ ನಾವು ಎಂತ ಕರಿತೀವಿ, ಕೋರಲ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಕೋರಲ್ ಐಲ್ಯಾಂಡ್ಸ್, ಅಂಡರ್ಸ್ಟ್ಯಾಂಡಿಂಗ್? ಇದೇ ಕೋರಲ್ ಐಲ್ಯಾಂಡ್ಸ್ ಇಲ್ಲಿ ಕಂಡು ಬರ್ಲಿತ್ತಾವ ನೋಡ್ರಿ. ಓಕೆನಾ? ಅರಬ್ಬಿ ಸಮುದ್ರದಾಗ ಮಾಲ್ಡೀವ್ಸ್, ಲಕ್ಷದ್ವೀಪ, ಚಾಗೋಸ್ ಐಲ್ಯಾಂಡ್ಸ್, ಸಿಚಿಲೀಸ್ ಐಲ್ಯಾಂಡ್ಸ್, ಇವೆಲ್ಲ ಹೆಂಗಪ್ಪ ಅಂದ್ರೆ ಕೋರಲ್ ದ್ವೀಪಗಳಿವು. ಇಸ್ ಇಟ್ ಕ್ಲಿಯರ್? ಅದ್ರ ಸಂಬಂಧ ಫಾರ್ಮೇಶನ್ ಏನಾದ್ರು ಕೇಳ್ಬಿಟ್ರೆ ಹೆಂಗ್ ರಚನೆಗೊಂಡದ್ ಸರ್ ಇದು? ರಚನೆ ಹವಳದ ದಿಬ್ಬಗಳಿಂದ, ಹವಳದ ದಿಬ್ಬಗಳಿಂದ ರಚನೆಗೊಂಡಿದೆ, ಅಥವಾ ಕೋರಲ್ ಐಲ್ಯಾಂಡ್ಸ್ ಅಂತ ಕರಿಬಹುದು. ಕೋರಲ್ ಐಲ್ಯಾಂಡ್ಸ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ನೆನ್ಪಿಡ್ಸಲ್ಲ? ಇಸ್ ಇಟ್ ಕ್ಲಿಯರ್? ಇದ್ರ ಫಾರ್ಮೇಶನ್ ಇಲ್ಲ ಐತಿ, ಈ ಫಾರ್ಮೇಶನ್ ಇಲ್ಲೇ ಇರ್ತದ ಸ್ಲೈಡ್ಸ್ ಒಳಗ ನಿಮಗ ರಿವಿಷನ್ಗೆ. ಆಮೇಲೆ ಡೈರೆಕ್ಟ್ಲಿ ರಚನೆ ಬರ್ತಿರ್ತೀನಿ ಅಷ್ಟೇ. ಈ ತರ ರಚನೆಗೊಂಡಿರ್ತಾವ. ಇಸ್ಂಟ್ ಇಟ್ ಸಿಂಪಲ್? ಈ ತರ ರಚನೆಗೊಂಡಾದ್ಮೇಲೆ ನೋಡ್ರಿ, ಈ ಲಕ್ಷದ್ವೀಪಗಳಲ್ಲಿ ನಾವು 2 ದ್ವೀಪ ಸಮೂಹಗಳನ್ನು ನೋಡ್ತೀವಿ. ದ್ವೀಪ ಸಮೂಹಗಳು, ದ್ವೀಪ ಸಮೂಹಗಳು. 2 ದ್ವೀಪ ಸಮೂಹಗಳು ಯಾವ್ಯಾವು? ಮೇಲ್ಗಡೆ ಏನೈತಿ ಅಮಿಂಡಿವಿ, ಕೆಳಗಡೆ ಕೆನ್ನನೂರು. ಓಕೆ, ಸೊ ಮೇಲ್ಗಡೆ ಇದ್ದಿದ್ದು ಅಮಿನಿ ಅಥವಾ ಅಮಿಂಡಿವಿ. ಅಮಿಂಡಿವಿ ಎರಡು ಒಂದೇ. ಓಕೆ, ಇದಕ್ಕೆ ನಾವು ಕೆನ್ನನೂರಿ ಅಂತ ಕರಿತೀವಿ, ಕೆನ್ನನೂರಿ. ಸೊ ಕೆನ್ನನೂರಿ ಒಳಗ ಮತ್ತೆ ನಾವೇನ್ ನೋಡ್ಲಿತೀವಿ ಅಂದ್ರೆ 2 ದ್ವೀಪ ಸಮೂಹಗಳನ್ನ ನೋಡ್ಲಿತೀವಿ ಸರ್. ಒಂದು ಲ್ಯಾಕಡಿವ್, ಲ್ಯಾಕಡಿವ್ ಅಂತ ಕರಿತೀವಿ. ಇನ್ನೊಂದಕ್ಕ ಮಿನಿಕಾಯ್ ಅಂತ ಕರಿತೀವಿ, ಮಿನಿಕಾಯ್. ಅರ್ಥ ಆಯ್ತು ಅನ್ಕೊಂಡೆ ನಾನು. ಎಷ್ಟೋ ಆ 3 ದ್ವೀಪ ಸಮೂಹಗಳನ್ನ ನೀವು ಮೇಲ್ಗಡೆಯಿಂದ ಕೆಳಗಡೆ ಹೊಂದಿಸ್ಲಿಕ್ಕೆ ಹೇಳ್ಬಿಟ್ರೆ ಫಸ್ಟಿಗೆ ಬರ್ತದ ಅಮಿಂಡಿವಿ, ಆಮೇಲೆ ಬರ್ತದ ಲ್ಯಾಕಡಿವ್, ಆಮೇಲೆ ಮಿನಿಕಾಯ್ ಅಂತ ಬರ್ತದೆ. ಅಂಡರ್ಸ್ಟ್ಯಾಂಡಿಂಗ್? ಮಾತಾಡ್ರಿ, ಬಿ ವೆರಿ ಕೇರ್ಫುಲ್. ಈ ಲಕ್ಷದ್ವೀಪದ್ದು ಕ್ಯಾಪಿಟಲ್ ಸಿಟಿ ಯಾವ್ದು ಹೇಳ್ರಿ ನಮ್ಮ? ಯಾವ್ದ? ವೆರಿ ಗುಡ್, ಕವರತ್ತಿ. ಕ್ಯಾಪಿಟಲ್ ಅಂತ ಬರ್ದೇನೆ, ಕವರತ್ತಿ. ಕವರತ್ತಿ ಐತಂದ್ರೆ ಎಕ್ಸಾಕ್ಟ್ಲಿ ಯಾವ ದ್ವೀಪ ಸಮೂಹಗಳಲ್ಲಿ ಕಂಡುಬರ್ತಾ ಅಂತ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಯಾವ ದ್ವೀಪ ಸಮೂಹಗಳಲ್ಲಿ ಕಂಡುಬರ್ಬೋದು? ಅದು ಎಲ್ಲಿ ಕಂಡುಬರ್ಬೋದು? ಕವರತ್ತಿ, ಲ್ಯಾಕಡಿವ್ ದ್ವೀಪ ಸಮೂಹಗಳಲ್ಲಿ ಕಂಡುಬರ್ತಕ್ಕಂತ ಒಂದು ದ್ವೀಪದು ಯಾವ್ದು? ಕವರತ್ತಿ ಅನ್ನೋದು. ಲ್ಯಾಕಡಿವ್ ದ್ವೀಪಗಳು ನಡೀತದೆ. ಎಷ್ಟು ಅರ್ಥ ಇಲ್ಲ? ಇಸ್ಂಟ್ ಇಟ್ ಸಿಂಪಲ್? ಇದ್ರ ಜೊತೆಗೆ ಫುಲ್ ಕಾನ್ಸಂಟ್ರೇಷನ್ ಈ ಲಕ್ಷದ್ವೀಪ ಒಳಗ ಇನ್ನೊಂದು ಐಲ್ಯಾಂಡ್ ಅದ, ಅಗತ್ತಿ ಅಂತ ಹೇಳಿ. ಅಗತ್ತಿ, ಅಗತ್ತಿ ಅನ್ನೋದು ಇಲ್ಲೇ ಐತಿ ಲ್ಯಾಕಡಿವ್ ಒಳಗ, ಅಗತ್ತಿ. ಓಕೆ ಸರ್, ಅಗತ್ತಿ ಅದಕ್ಕೆ ಫೇಮಸ್ ನೋಡ್ರಿ. ಅಗತ್ತಿ ಅನ್ನೋದು ಫುಲ್ ಕಾನ್ಸಂಟ್ರೇಷನ್ ಲಕ್ಷದ್ವೀಪದಾಗ ಓನ್ಲಿ ಒಂದು ಏರ್ಪೋರ್ಟ್ ಐತಿ. ಒಂದೇ ಒಂದು ಏರ್ಪೋರ್ಟ್ ಏನೈತಲ್ಲ ಅದು ಅಗತ್ತಿ ಐಲ್ಯಾಂಡ್ಸ್ ಒಳಗದ. ನೀವೇನಾದ್ರೂ ಲಕ್ಷದ್ವೀಪ ಹೋಗ್ಬೇಕು ಥ್ರೂ ಪ್ಲೇನ್ ಅಂದ್ರೆ ಡೆಫಿನೆಟ್ಲಿ ನೀವು ಎಲ್ಲಿ ಇಳಿತೀರಿ? ಅಗತ್ತಿ ಒಳಗೆ ಇಳಿತೀರಿ. ಅಗತ್ತಿ ಒಳಗೆ ಇಳಿದು ಆ ಕಡೆ ಹೋಗ್ತೀರಿ ನೀವು. ಇಸ್ಂಟ್ ಇಟ್ ಸಿಂಪಲ್? ಸೊ ಅಗತ್ತಿ ಏನಿದು? ಓನ್ಲಿ ಏರ್ಪೋರ್ಟ್, ಓನ್ಲಿ ಏರ್ಪೋರ್ಟ್ ಇನ್ ಲಕ್ಷದ್ವೀಪ್. ನಡೀತದ? ಲಕ್ಷದ್ವೀಪದಾಗ ಇರ್ತಕ್ಕಂಥ ಒಂದೇ ಒಂದು ಏರ್ಪೋರ್ಟ್ ಇದು ಅಗತ್ತಿ ಅನ್ನೋದು. ಈ ಅಗತ್ತಿ ಅನ್ನೋದು ಲ್ಯಾಕಡಿ ಒಳಗೆ ಕಂಡು ಬರ್ತದ. ಎಲ್ಲಿ ಕಂಡು ಬರ್ತದ? ಲ್ಯಾಕಡಿ ಒಳಗ. ವೆರಿ ವೆಲ್ ಡನ್ ಸರ್. ಲಕ್ಷದ್ವೀಪದ್ದು ಟೋಟಲ್ ಎಷ್ಟು ಐಲ್ಯಾಂಡ್ಸ್ ಅದಾವ ಅಂತ ಕೇಳ್ಬಿಟ್ರಿ ಎಷ್ಟು ಹೇಳ್ತೀರಿ ನೀವು? ಟೋಟಲ್ ಅದಾವ 36 ಐಲ್ಯಾಂಡ್ಸ್ಗಳು. 36 ಐಲ್ಯಾಂಡ್ಸ್ಗಳು. ಈ 36 ಐಲ್ಯಾಂಡ್ಸ್ಗಳು ಅದಾವ ಅಂದ್ರೆ ಬರೀ ಅದ್ರ 10 ಐಲ್ಯಾಂಡ್ಸ್ಗಳು ಅಷ್ಟೇ ಏನಪ್ಪಾ ಅಂದ್ರೆ ಜನರು ವಾಸ ಮಾಡ್ಲಿತ್ತಾರ. 10 ಐಲ್ಯಾಂಡ್ಸ್ಗಳು ಮಾತ್ರ ಜನರು ವಾಸ ಮಾಡ್ಲಿತ್ತಾರ. ಇನ್ನು 26 ಐಲ್ಯಾಂಡ್ಸ್ಗಳ ಮೇಲೆ ಯಾವುದೇ ರೀತಿ ವಾಸ ನಡೆದಿಲ್ಲ ಇನ್ನ. ಅಂಡರ್ಸ್ಟ್ಯಾಂಡಿಂಗ್? ಅಂದ್ರೆ ಅನ್ ಹ್ಯಾಬಿಟೆಡ್ ಅಂತ ಕರೀತಾರ ಅದಕ್ಕೆ. ಓಕೆನಾ? ನಡೀತದೆ ಸರ್. 36 ಐಲ್ಯಾಂಡ್ಸ್ ಒಳಗ 10 ಐಲ್ಯಾಂಡ್ಸ್ ಗಳಲ್ಲಿ ವಾಸ ಮಾಡ್ಯಾರ, ಇನ್ನು 26 ಐಲ್ಯಾಂಡ್ಸ್ ಗಳಲ್ಲಿ ವಾಸ ಮಾಡಿಲ್ಲ ಅನ್ನಂಗ ಅರ್ಥ. ಇನ್ನು ವಾಸ ಮಾಡುವಂತ ಒಂದು ಪರಿಸರ ರಚನೆಗೊಂಡಿಲ್ಲ ಅಲ್ಲಿ. ಇಸ್ಂಟ್ ಇಟ್ ಸಿಂಪಲ್? ಮೇ ಬಿ ಜಾಸ್ತಿ ಮೀನ್ ಸಿ ಲೆವೆಲ್ ಜಾಸ್ತಿ ಬಂದು ಆ ಎಲ್ಲಾ ಐಲ್ಯಾಂಡ್ಸ್ ಗಳು ಮುಳುಗೋ ತರ ಆದವು. ಅದ್ರ ಸಂಬಂಧ ಈ ತರ 10 ಮೇಲೆ ಅಷ್ಟೇ ವಾಸ ಮಾಡ್ಲಿಕ್ತಾರ, ಇನ್ನು 20 ಮೇಲೆ 20 ಮೇಲೆ ವಾಸ ನಡೆದಿಲ್ಲ ಅನ್ನಂಗ ಅರ್ಥ. ಓಕೆ ಸರ್, ಇದಾದ ನಂತರ ನೋಡ್ರಿ ಫುಲ್ ಕಾನ್ಸಂಟ್ರೇಷನ್, ಬಿವರಿಗೆ ಫುಲ್. ಇಲ್ಲೊಂದು ಲೈನ್ ಇದೆ. ಓಕೆನಾ? ಇಲ್ಲೊಂದು ಲೈನ್ ಅದ. ಇದಕ್ಕಾಗಿ ಕೆಲವೊಂದು ದ್ವೀಪಗಳು ಅದಾವ. ಇಲ್ಲಿ ಇರ್ತಕ್ಕಂಥ ದ್ವೀಪಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಮಾಲ್ಡೀವ್ಸ್ ಅಂತ ಕರಿತೀವಿ. ಏನ್ ಕರಿತೀವಿ? ಮಾಲ್ಡೀವ್ಸ್. ಮಾಲ್ಡೀವ್ಸ್ ಏನದ ಸರ್? ಈ ಮಾಲ್ಡೀವ್ಸ್ ಇಂದ ಈ ಮಿನಿಕಾಯ್ ಅನ್ನೋದು ಜಸ್ಟ್ 125 ಕಿಲೋಮೀಟರ್ಸ್ ನಾರ್ತ್ ಒಳಗದ. ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ 125 ಕಿಲೋಮೀಟರ್ಸ್ ಅಷ್ಟೇ. 125 ಕಿಲೋಮೀಟರ್ಸ್ ಅಂದ್ರೆ ನಾನು ಅನ್ಸಮಟ್ಟಿಗೆ ಮ್ಯಾಕ್ಸಿಮಮ್ ಒಂದು ಅಕ್ಷಾಂಶ ಬರ್ತದೆ ಅದ್ರ ಮಧ್ಯದಲ್ಲಿ. ಎಷ್ಟೋ? ಅದ್ರ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಅಕ್ಷಾಂಶ ಯಾವ್ದು ಗೊತ್ತಾ?
ಯಾವ್ದು? ವೆರಿ ಗುಡ್. 8 ಡಿಗ್ರಿ ಚಾನಲ್. ಇಸಂಟ್ ಇಟ್ ಸಿಂಪಲ್? 8 ಡಿಗ್ರಿ ಚಾನಲ್ ಏನೋ ಬಂತು. ಮತ್ ಮೇಲ್ಗಡೆ ಬರೀಲ್ಲ ಮೆನಿಕಾಯ್ ಮತ್ತು ಲ್ಯಾಕಡಿವ್, ಅದರ ಮಧ್ಯದಲ್ಲೂ ಕೂಡ ಒಂದೇ ಒಂದು ಐತಿ. ಇದೇನ್ 9 ಡಿಗ್ರಿ ಚಾನಲ್ಸ್ ಆಗಿದ್ದು. ಏನಿದು? 9 ಡಿಗ್ರಿ ಚಾನಲ್. ಇದ್ರ ಮೇಲ್ಗಡೆ ಇಲ್ಲಿ ಬರ್ರಿ, ಇಲ್ಲಿ ಬಂದ್ರೆ ಏನಿದು ಸರ್? ಇದಕ್ಕ 11 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಏನ್ ಕರಿತೀವಿ? 11 ಡಿಗ್ರಿ ಚಾನಲ್. ಸೊ 11 ಡಿಗ್ರಿ ಚಾನಲ್ ಕೂಡ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? 11 ಡಿಗ್ರಿ ಚಾನಲ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಇಸಂಟ್ ಇಟ್ ಸಿಂಪಲ್? ಇಸ್ ಇಟ್? ಸೊ ಇಲ್ಲಿ 8 ಡಿಗ್ರಿ, 9 ಡಿಗ್ರಿ ಮತ್ತೆ 11 ಡಿಗ್ರಿ ಚಾನಲ್ ಅಂತ ಹೇಳಿ ನೆನ್ಪಿಡೋದನ್ನ ನೀವು ನೆನ್ಪಿಟ್ಕೊಟ್ರಿ. ಓಕೆ, ಸೊ ಇಲ್ಲಿ ನೋಡ್ರಿ ಫುಲ್ ಕಾನ್ಸಂಟ್ರೇಷನ್. ಅದನ್ನ ಹೇಳ್ಬಿಡ್ರಿ ಲಗು ಲಗು. ಅವ್ ಯಾವ್ಯಾವ ಚಾನಲ್ ನೋಡ್ರಿ. ಫಸ್ಟ್ ಬರೀತೀನಿ 8 ಡಿಗ್ರಿ ಚಾನಲ್. 8 ಡಿಗ್ರಿ ಚಾನಲ್ ಏನೇ ಡಿವೈಡ್ ಮಾಡ್ತಿರ್ತ ಹೇಳ್ರಿ ನಮ್ಮ? ಏನ್ ಮಾಡ್ತಿರ್ತದ? ಇಂಡಿಯಾ ಮತ್ತು ಮಾಲ್ಡೀವ್ಸ್ ನ ಡಿವೈಡ್ ಮಾಡ್ತಾ ಇಲ್ಲ. ಇಂಡಿಯಾ ಮತ್ತು ಮಾಲ್ಡೀವ್ಸ್ ನ. ಎಸ್ ನೋ? ಇಂಡಿಯಾದಾಗ ಯಾವ ಐಲ್ಯಾಂಡ್ಸ್ ಅವು? ಲಕ್ಷದ್ವೀಪ ಐಲ್ಯಾಂಡ್ಸ್. ಅದರ ಸಂಬಂಧ ನೀವು ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಅಂತ ಕೇಳಿದ್ರು ಕೂಡ ಒಂದೇ ಒಂದು ಆನ್ಸರ್ ಹಾಕ್ಬೇಕು. ಓಕೆನಾ? ಈಗ ನಾ ಲಕ್ಷದ್ವೀಪ ಅಂತ ಬರ್ದೇನಿ. ಲಕ್ಷದ್ವೀಪದಾಗ ಯಾವ ಐಲ್ಯಾಂಡ್ಸ್ ಅವು? ಯಾವ್ದು? ಕೆನನೋರಿ ಐಲ್ಯಾಂಡ್ಸ್. ಕೆನನೋರಿ. ಎಸ್ ನೋ? ಓಕೆನಾ? ನಡೀತದಲ್ಲ? ಇಸ್ ಇಟ್ ಕ್ಲಿಯರ್? ಅವ್ರು ಏನ್ ಕೇಳಿದ್ರು ಒಂದೊಂದು ಆನ್ಸರ್ ಇರ್ತದ. ಯೂಶಲಿ ಇಂಡಿಯಾ ಮಾಲ್ಡೀವ್ಸ್ ಇವು ಆಲ್ರೆಡಿ ಕೇಳ್ಬಿಟ್ಟಾರ ಅವ್ರು. ವಾಪಸ್ ಅವ್ರು 8 ಡಿಗ್ರಿ ಚಾನಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿದ್ರೆ ಅವ್ರು ಹಿಂಗೆ ಕಾನ್ಸಂಟ್ರೇಟ್ ಮಾಡ್ತಾರ. ಅವ್ರು ಕೆನನೋರಿ ಮತ್ತು ಮಾಲ್ಡೀವ್ಸ್ ಐಲ್ಯಾಂಡ್ಸ್ ಗಳನ್ನ ಬೇರ್ಪಡಿಸುವಂತಹ ಚಾನಲ್ ಯಾವುದು ಅಂತ ಕೇಳುವಂತ ಚಾನ್ಸಸ್ ಇರ್ತದೆ. ಅಥವಾ ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ ಐಲ್ಯಾಂಡ್ಸ್ ಗಳನ್ನ ಬೇರ್ಪಡಿಸುವಂತಹ ಚಾನಲ್ ಯಾವುದು ಅಂತ ಕೇಳುವಂತ ಚಾನ್ಸಸ್ ಇರ್ತದೆ. ಓಕೆನಾ? ಸೊ ಅದಾದ ನಂತರ ಏನಿತ್ತಿಲ್ಲ 9 ಡಿಗ್ರಿ ಚಾನಲ್ ಇತ್ತು. ಯಾವ್ದು? 9 ಡಿಗ್ರಿ ಚಾನಲ್. 9 ಡಿಗ್ರಿ ಚಾನಲ್ ಏನ್ ಮಾಡ್ತಾ ಹೇಳ್ರಿ? 2 ದ್ವೀಪ ಸಮೂಹಗಳನ್ನ ಬೇರ್ಪಡಿಸೋದು. ಯಾವ್ದು? ಮೇಲ್ಗಡೆ ಮಿನಿಕಾಯ್, ಮೇಲ್ಗಡೆ ಲ್ಯಾಕ್ಡಿವ್ ಸರ್. ಲ್ಯಾಕ್ಡಿವ್. ಲ್ಯಾಕ್ಡಿವ್ ಐಲ್ಯಾಂಡ್ಸ್ ನೋಡಿರ್ಬೇಕಂದ್ರೆ ಮಿನಿಕಾಯ್, ಲ್ಯಾಕ್ಡಿವ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಮಿನಿಕಾಯ್ ಮತ್ತು ಲ್ಯಾಕ್ಡಿವ್ ಐಲ್ಯಾಂಡ್ಸ್ ಗಳನ್ನು ಬೇರ್ಪಡಿಸುವುದು. ಇದಾದ ನಂತರ ಯಾವ್ದಿತ್ತು? 11 ಡಿಗ್ರಿ ಚಾನಲ್. ಯಾವ್ದು? 11 ಡಿಗ್ರಿ ಚಾನಲ್. 11 ಡಿಗ್ರಿ ಚಾನಲ್ ಏನ್ ಮಾಡ್ತದ? ಏನ್ ಮಾಡ್ತಾ ಹೇಳ್ರಿ? ಕಮಾನ್. ಕೆಳಗಡೆ ಕೆನನೋರೆ, ಆಮೇಲೆ ಮೇಲ್ಗಡೆ ಅಮೀನ್ ಡಿಬಿ. ಅಮೀನ್ ಡಿಬಿ ಐಲ್ಯಾಂಡ್ಸ್. ಸೊ ಈ ತರ ಬೇರ್ಪಡಿಸ್ತಂತೆ ಗೊತ್ತಿರ್ಬೇಕು ನಿಮ್ಗೆ. ಮ್ಯಾಪ್ ಮೇಲೆ ನೋಡಿದ್ರೆ ಇದು ಆಟೋಮೆಟಿಕ್ಲಿ ಗೊತ್ತಾಗ್ಬೇಕು. ಓಕೆನಾ? ಮ್ಯಾಪ್ ಮೇಲೆ ನೋಡಿದ್ರೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಈ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಈಗ ಜಸ್ಟ್ ಹೇಳಿದೆ ನಾನು ಹವಳದ ದಿಬ್ಬಗಳು ಅಂತ ಹೇಳಿ. ಹವಳದ ದಿಬ್ಬಗಳದ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಪರ್ವತ ಶಿಖರಗಳು ಕಂಡು ಬರ್ತಿರಂಗಿಲ್ಲ, ದಿಬ್ಬಗಳಷ್ಟೇ ಕಂಡು ಬರ್ತಿರ್ತಾವ. ಅಂಡರ್ಸ್ಟ್ಯಾಂಡಿಂಗ್? ಪ್ರಸ್ಥಭೂಮಿಗಳ ಗತೆ ಕಂಡು ಬರ್ತಿರ್ತಾವ, ಆದ್ರೆ ಬಹಳ ಸಣ್ಣ ಇರ್ತಾವ. ಇಸಂಟ್ ಇಟ್ ಸಿಂಪಲ್? ಸೊ ಒಂದ್ಸಲ ಲಕ್ಷದ್ವೀಪ್ ನೋಡ್ಕೊಂಡ್ ಬಂದ್ ನಾವು ನಿಮಗ ಒಂದು ಐಡಿಯಾ ಬರ್ತದ. ಒಂದ್ ಐಲ್ಯಾಂಡ್ ನೋಡ್ರಪ್ಪ, ಇದು ಲಕ್ಷದ್ವೀಪದಾಗ ಒಂದ್ ಐಲ್ಯಾಂಡ್. ಇದು ಶಿಖರಗಳು ಇರಂಗಿಲ್ಲ, ಈ ತರ ದಿಬ್ಬಗಳು ಇರ್ತಾವ. ಕಾಣ್ಲಿಲ್ಲ ದಿಬ್ಬಗಳು? ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಇಲ್ಲ? ಒಂದ್ ಐಲ್ಯಾಂಡ್ ಇದು, 36 ಒಂದ್ ಐಲ್ಯಾಂಡ್ ಇದು, ಗೊತ್ತಾಗಿಲ್ಲ? ಸೊ ಇದನ್ನ ತೆಗೆದು ಅಲ್ಲಿ ಹಾಕ್ಬಿಟ್ಟಿರ್ತೇನೆ. ಓಕೆ, ಚಂದ ಐತಲ್ಲ ಸರ್? ಸುತ್ತಲೂ ನೀರ್ ಇರ್ತದ, ನಡು ಒಂದು ದಿಬ್ಬದ ಮೇಲೆ ಈ ತರ ಕನ್ಸ್ಟ್ರಕ್ಷನ್ ಮಾಡ್ಕೊಬಿಟ್ಟೆ ನಾವು. ಅದನ್ನ ತೋರಿಸಿದ್ನಲ್ಲ ಕೋರಲ್ ರಾಕ್, ಇದ್ರ ಕೆಳಗಡೆ ಐತಿ. ಇದ್ರದ್ದು ಎಲ್ಲದಕ್ಕಿಂತ ಮೇಲ್ಗಡೆ ಪೋರ್ಷನ್ ಇದು, ಅದಕ್ಕೆ ಕೆಳಗಡೆ ಐತಿ. ಹಿಂಗ ಇಮ್ಯಾಜಿನೇಷನ್ ಆಗ್ತದಲ್ಲ ಹೆಂಗ್ ಕಾಣ್ತಾವ ಅಂತ ಹೇಳಿ. ಲಕ್ಷದ್ವೀಪ ಈ ತರ ಕಾಣ್ತಿರ್ತಾವ. ಮಸ್ತ್ ಕಾಣ್ಲಿತ್ತದ? ಗಿಚ್ ಕಾಣ್ಲಿತ್ತದ? ಹೆಂಗ್ ಕಾಣ್ಲಿತ್ತ ನೋಡ್ರಿ. ಇದು ಕೋರಲ್ ರೀಫ್ ಹೆಂಗ್ ರಚನೆಗೊಳ್ತಾವ ಅಂತ ಹೇಳಿ. ಈಗ ನಾವೇನ್ ಮಾಡೋಣ ಅಂಡಮಾನ್ ನಿಕೋಬಾರ್ ನೋಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಅಂಡಮಾನ್ ನಿಕೋಬಾರ್, ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ. ಓಕೆ, ಮ್ಯಾಪ್ ನೋಡ್ರಿ. ನಿಮ್ಗೆ ಮ್ಯಾಪ್ ಗೊತ್ತಿದ್ರೆ ಇದು ಆಟೋಮೆಟಿಕ್ಲಿ ಈಸಿ ಆಗ್ತದೆ, ಇಲ್ಲಾಂದ್ರೆ ಈಸಿ ಆಗಂಗಿಲ್ಲ, ಬಹಳ ಕಷ್ಟ ಆಗ್ತದೆ. ಓಕೆ ನೋಡ್ರಿ, ಎಕ್ಸಾಕ್ಟ್ಲಿ ಮೇಲ್ಗಡೆ ಒಂದ್ ಐಲ್ಯಾಂಡ್ ಅದ, ಆಮೇಲೆ ಒಂದ್ ಐಲ್ಯಾಂಡ್ ಅದ, ಆಮೇಲೆ ಮತ್ತೊಂದು ಐಲ್ಯಾಂಡ್ ಅದ ಐತ್ರ, ದೆನ್ ಮತ್ತೊಂದು ಐಲ್ಯಾಂಡ್ ಅದ ಐತ್ರ. ಅಂಡರ್ಸ್ಟ್ಯಾಂಡಿಂಗ್? ಸ್ವಲ್ಪ ಇದನ್ನ ಕೆಳಗಡೆ ಡ್ರಾ ಮಾಡೋಣ. ಹಿಂಗ ಸಣ್ಣ ಐಲ್ಯಾಂಡ್ ಅದ. ಓಕೆ, ಅದಾದ ನಂತರ ಮತ್ತೊಂದು ಮತ್ತೊಂದು ಐಲ್ಯಾಂಡ್ ಅದ, ಮತ್ತೆ ಐಲ್ಯಾಂಡ್ ಅದ. ಇಸಂಟ್ ಇಟ್ ಸಿಂಪಲ್? ಇದೆಲ್ಲ ಕೊಡಿಸ್ಕೊಂಡು ಅಂಡಮಾನ್ ನಿಕೋಬಾರ್ ಇದೆ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿರ್ತಕ್ಕಂಥದ್ದು ನೋಡ್ರಿ, ಈ ಒಂದು ಐಲ್ಯಾಂಡ್ ಅನ್ನ ನೋಡ್ರಿ. ಈ ಐಲ್ಯಾಂಡ್ಗೆ ನಾವು ನಾರ್ತ್ ಅಂಡಮಾನ್ ಅಂತ ಕರಿತೀವಿ. ನಾರ್ತ್ ಅಂಡಮಾನ್ ಅಥವಾ ಉತ್ತರ ಅಂಡಮಾನ್, ಉತ್ತರ ಅಂಡಮಾನ್ ಅಂತ ಕರಿತೀವಿ. ಓಕೆ ಸರ್, ಇಲ್ಲಿರ್ತಕ್ಕಂಥ ಐಲ್ಯಾಂಡ್ ಅನ್ನ ನಾವು ಮಧ್ಯ ಅಂಡಮಾನ್ ಅಂತ ಕರಿತೀವಿ ಅಥವಾ ಮಿಡಲ್ ಅಂಡಮಾನ್ ಅಂತ ಕರಿತೀವಿ. ಮಿಡಲ್ ಅಂಡಮಾನ್. ಆಮೇಲೆ ಇಲ್ಲಿರ್ತಕ್ಕಂಥದನ್ನ ನಾವು ಸೌತ್ ಅಂಡಮಾನ್ ಅಂತ ಕರಿತೀವಿ. ಏನ್ ಕರಿತೀವಿ? ಸೌತ್ ಅಂಡಮಾನ್. ಇಲ್ಲಿರ್ತಕ್ಕಂಥದನ್ನ ಲಿಟಲ್ ಅಂಡಮಾನ್ ಅಂತ ಕರಿತೀವಿ. ಲಿಟಲ್ ಅಂಡಮಾನ್. ಅಂಡರ್ಸ್ಟ್ಯಾಂಡಿಂಗ್? ಈ ಅಂಡಮಾನ್ ದ್ವೀಪಗಳನ್ನು ಕೊಟ್ಟು ನಿಮಗೆ ಉತ್ತರದಿಂದ ದಕ್ಷಿಣಕ್ಕೆ ಹೊಂದಿಸ್ಲಿಕ್ಕೆ ಕೊಡ್ತಾರ. ನೀವು ಕಾಮನ್ ಸೆನ್ಸ್ ಅಪ್ಲೈ ಮಾಡಿ ನಾರ್ತ್ ಅಂಡಮಾನ್ ನಾರ್ತ್ ಒಳಗೆ, ಸೌತ್ ಅಂಡಮಾನ್ ಸೌತ್ ಒಳಗೆ ಅಂತ ಹಾಕ್ಬಿಟ್ಟಿರ್ತೀರಿ.
ಹಂಗ ಹಾಕ್ಲಿಕ್ಕೆ ಹೋಗ್ಬಿಟ್ರಿ, ಕಾಮನ್ ಸೆನ್ಸ್ ಬಾಡಿಲ್ಲ. ಓಕೆ, ಲಿಟಲ್ ಅಂಡಮಾನ್ ಎಲ್ಲದಕ್ಕಿಂತ ಸೌತ್ ಅಲ್ಲಿ ಐತಿ, ಸೌತ್ ಅಂಡಮಾನ್ ಅದ್ರ ಮೇಲ್ಗಡೆ ಐತಿ. ಇಸ್ ಕ್ಲಿಯರ್? ವೆರಿ ಗುಡ್. ಇದಕ್ಕೆ ನಾವು ಕಾರ್ ನಿಕೋಬಾರ್ ಅಂತ ಕರಿತೀವಿ, ಕಾರ್ ನಿಕೋಬಾರ್. ಇದಕ್ಕೆ ಲಿಟಲ್ ನಿಕೋಬಾರ್ ಅಂತ ಕರಿತೀವಿ, ಇದಕ್ಕೆ ಗ್ರೇಟ್ ನಿಕೋಬಾರ್ ಅಂತ ಕರಿತೀವಿ, ಗ್ರೇಟ್ ನಿಕೋಬಾರ್. ಅರ್ಥ ಆಯ್ತು ಅನ್ಕೊಂಡೆ ನಾನು. ಎಸ್ ನೋ? ಸೊ ನಾನು ಆರಾಮ್ಸೆ ಇದನ್ನ ಈ ತರ ಡಿವೈಡ್ ಮಾಡ್ಕೊಂಡ್ಬಿಡ್ಬೋದು. ಓಕೆನಾ? ಸೊ ಅದ್ರ ಕೆಳಗಡೆ ನೋಡಿದ್ರೆ ಕೆಲವೊಂದು ದ್ವೀಪಗಳು ಕಂಡ್ಬಿಡ್ತಿರ್ತಾವ, ಈ ತರ ಕಂಡ್ಬಿಡ್ತಾವಿಲ್ಲ? ಇಲ್ಲೊಂದು ದ್ವೀಪ ಇರ್ತದ, ಆಮೇಲೆ ಇಲ್ಲೊಂದು ದ್ವೀಪ ಇರ್ತದ. ಇಸ್ ಇಟ್ ಕ್ಲಿಯರ್? ಈ ತರ ಐಲ್ಯಾಂಡ್ಸ್ ಅದ ಅಂದ್ಬಿಟ್ರಿ. ಓಕೆ, ಸೊ ಈ ಐಲ್ಯಾಂಡ್ಸ್ ಅದಲ್ಲ, ಈ ಐಲ್ಯಾಂಡ್ಸ್ ಗೆ ನಾವು ಇಂಡೋನೇಷಿಯನ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಇಂಡೋನೇಷಿಯನ್ ಐಲ್ಯಾಂಡ್ಸ್, ಇಂಡೋನೇಷ್ಯಾ. ಇಂಡೋನೇಷ್ಯಾ ಐಲ್ಯಾಂಡ್ಸ್ ಐಲ್ಯಾಂಡ್ಸ್ ಆಗ ಇಲ್ಲಿರ್ತಕ್ಕಂಥ ಐಲ್ಯಾಂಡ್ಸ್ ಗೆ ನಾವು ಸುಮತ್ರಾ ಐಲ್ಯಾಂಡ್ಸ್ ಅಂತ ಕರಿತೀವಿ. ಸುಮತ್ರಾ, ಸುಮತ್ರಾ ಐಲ್ಯಾಂಡ್ಸ್. ಅಂಡ್ ಇದಕ್ಕ ಜಾವಾ ಐಲ್ಯಾಂಡ್ಸ್ ಅಂತ ಕರಿತೀವಿ, ಜಾವಾ, ಸುಮತ್ರಾ ಮತ್ತೆ ಜಾವಾ. ಈ ಸುಮತ್ರಾ ಮತ್ತೆ ಜಾವಾದ ಬಾಜುನೇ ಇಲ್ಲಿ ನೀವು ಏನ್ ನೋಡ್ತಿರ್ತೀರ ಅಂದ್ರೆ ಒಂದು ಮಲೇಷ್ಯಾದ ಒಂದು ಏನಪ್ಪಾ ಅಂದ್ರೆ ಭಾಗವನ್ನು ನೋಡ್ತಿರ್ತೀರಿ. ಮಲೇಷಿಯನ್ ಪೆನಿನ್ಸುಲಾ ಅಂತ ಕರೀತಾರ ಅಥವಾ ಮಲಯ ಪೆನಿನ್ಸುಲಾ ಅಂತ ಕರೀತಾರೆ. ಓಕೆನಾ? ಯಾಕಂದ್ರೆ ಈ ಕಡೆ ನಾರ್ತ್ ಈಸ್ಟ್ ಅದಲ್ಲ, ನಾರ್ತ್ ಈಸ್ಟ್ ಕಂಟ್ರೀಸ್ ಮ್ಯಾನ್ಮಾರ್, ಥೈಲ್ಯಾಂಡ್, ಲಾವೋಸ್, ಕಂಬೋಡಿಯಾ, ವಿಯೆಟ್ನಾಂ, ಮಲೇಷ್ಯಾ, ಸಿಂಗಪೂರ್ ಅವೆಲ್ಲ ಅದಾವ. ಆ ಮಲೇಷ್ಯಾದ ಒಂದು ಪಾರ್ಟ್ ಈ ಕಡೆ ಬಂದ್ಬಿಟ್ಟವ. ಇದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಮಲಯ ಪೆನಿನ್ಸುಲಾ ಅಂತ ಕರಿತೀವಿ ಅಥವಾ ಮಲಯ ಪರ್ಯಾಯ ಪ್ರದೇಶ ಅಂತ ಕರಿತೀವಿ. ಮಲಯ ಪರ್ಯಾಯ ಪ್ರದೇಶ. ಓಕೆ, ಸೊ ಮ್ಯಾಪ್ ಅಂತ ಗೊತ್ತಾಗ್ತ ನಮಗೆ. ಈಗ ನಾವು ಪಾಯಿಂಟ್ಸ್ ಗಳನ್ನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಇನ್ ಟೋಟಲ್ 572 ಐಲ್ಯಾಂಡ್ಸ್ ಅದಾವ. ಎಷ್ಟದಾವ? 572 ಐಲ್ಯಾಂಡ್ಸ್. ಈ 572 ಐಲ್ಯಾಂಡ್ಸ್ ದಾಗ ಸರ್ ಓನ್ಲಿ 37 ಐಲ್ಯಾಂಡ್ಸ್ ಮೇಲೆ ವಾಸ ನಡೆದ. 572 ಐಲ್ಯಾಂಡ್ಸ್ ಅದಾವು, ಬರೀ ಓನ್ಲಿ 37 ಐಲ್ಯಾಂಡ್ಸ್ ಮೇಲೆ ವಾಸ ನಡೆದದ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅದನ್ನ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡೋದು. ಓಕೆ, ಅಲ್ಲಿ 36 ಇದ್ವು, ಬರೀ 10 ಐಲ್ಯಾಂಡ್ಸ್ ಗಳ ಮೇಲೆ ಅಷ್ಟೇ ವಾಸ ನಡೆದಿತ್ತು. ಬಟ್ ಇಲ್ಲಿ 572 ಅದ್ರೊಳಗೆ ಎಷ್ಟು ಐಲ್ಯಾಂಡ್ಸ್ ಗಳ ಮೇಲೆ ವಾಸ ನಡೆದ? 37 ಮೇಲೆ ಅಷ್ಟೇ. ನೆನ್ಬಿಡ್ತಿಲ್ಲ? ಅಂದ್ರೆ ಕೆಲವೊಂದ್ಸಲ ಏನ್ ಮಾಡ್ಬಿಟ್ಟಿರ್ತಾವ ಅಂತ ಈ ಸ್ಟೇಟ್ಮೆಂಟ್ಸ್ ಒಳಗ ಅಂಡಮಾನ್ ನಿಕೋಬಾರ್ದು 572 ಐಲ್ಯಾಂಡ್ಸ್ ಗಳದಾವು, ಎಲ್ಲಾ ಐಲ್ಯಾಂಡ್ಸ್ ಗಳ ಮೇಲೂ ಕೂಡ ವಾಸ ನಡೆದ ಅಂತ ಹೇಳ್ಬಿಡ್ತಾರ ಅವ್ರು. ಅಂಡರ್ಸ್ಟ್ಯಾಂಡಿಂಗ್? ಹಿಂಗ್ ಬರ್ಬಿಟ್ಟಿರ್ತಾರ. ಅವಾಗ ಕ್ವಶನ್ ಅದ ಏನಪ್ಪಾ ಅಂದ್ರೆ ಸ್ಟೇಟ್ಮೆಂಟ್ ತಪ್ಪಾಗಿರ್ತಾವ ಅವರು. ಇಸ್ಂಟ್ ಇಟ್ ಸಿಂಪಲ್? ಸೊ ಅದನ್ನ ನೀವು ನೆನ್ಪೊಳಗೆ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು ಅಷ್ಟೇ. ಡನ್? ಇವ್ ನೋಡ್ರಿ ನಾ ಏನ್ ಮಾಡ್ಲಿಕ್ಕೆ ಅಂದ್ರೆ ಎಕ್ಸಾಕ್ಟ್ಲಿ ಇಲ್ಲಿ ಸರ್ ಒಂದು ಚಾನಲ್ ಅನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ. ಏನಿರ್ಬೋದು ಇದು? ಏನಿರ್ಬೋದು? ಖಂಡಿ. ವೆರಿ ಗುಡ್. ಇದೊಂದು ಹೇಳ್ಬಿಟ್ರೆ ಏನಿರ್ಬೋದು ಇದು? ವೆರಿ ಗುಡ್, ಗ್ರೇಟ್ ಚಾನಲ್ ಅಥವಾ 6 ಡಿಗ್ರಿ ಚಾನಲ್. ವೆರಿ ವೆಲ್ ಡನ್. ಆಮೇಲೆ ಇಲ್ಲಿ ಐತಲ್ಲ ಏನಿದೆ? ನಿಮ್ಗೆ ಗೊತ್ತಿರ್ತದ. ಓಕೆನಾ? ಫುಲ್ ಕಾನ್ಸಂಟ್ರೇಷನ್. ಇವಾಗ ನಾ ಏನ್ ಮಾಡ್ಲಿಕ್ಕೆ ನೋಡ್ರಿ, ಈ ಐಲ್ಯಾಂಡ್ಸ್ ಗಳ ಬಗ್ಗೆ ಬರ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ. ಓಕೆನಾ? ಸೊ ಐಲ್ಯಾಂಡ್ಸ್ ಗಳ ಬಗ್ಗೆ ಬರೋದ್ರೆ ಹೆಂಗ್ ರಚನೆಗೊಂಡವು? ರಚನೆ ಅಂತ ಬರ್ದೆ ನೋಡ್ರಿ. ರಚನೆ ಬರ್ದಿದ್ರೆ ಹೆಂಗ್ ರಚನೆಗೊಂಡಿರ್ತಾವ? ಹೆಂಗ್ ರಚನೆಗೊಂಡಿರ್ತಾವ? ವೆರಿ ಗುಡ್, ವಾಲ್ಕೆನೋ ಸರ್ ಇದು. ಸರ್ ಜ್ವಾಲಾಮುಖಿಗಳಿಂದ, ಅರಿ ಅಂಡರ್ಸ್ಟ್ಯಾಂಡಿಂಗ್? ಜ್ವಾಲಾಮುಖಿಗಳಿಂದ ರಚನೆಗೊಂಡಿರ್ತಕ್ಕಂತಹ ಏನಿವು? ದ್ವೀಪಗಳು. ಓಕೆ ಸರ್, ಇಲ್ಲೇ ಕೋರಲ್ ರೀಫ್ಸ್ ಕಂಡು ಬರಂಗಿಲ್ಲ? ಹೆಂಗ ಕಂಡು ಬರ್ತಾವ ಸರ್? ಜ್ವಾಲಾಮುಖಿಗಳಿಂದನೂ ರಚನೆಗೊಂಡಿವೆ, ಹಾಗೂ ಹಾಗೂ ಹವಳದ ದಿಬ್ಬಗಳಿಂದನೂ ಕೂಡ ರಚನೆಗೊಂಡಿವೆ. ನಡೀತದ? ಬಟ್ ಜ್ವಾಲಾಮುಖಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲ, ಪ್ರಮುಖವಾಗಿ. ಜ್ವಾಲಾಮುಖಿಗಳಿಂದ ರಚನೆಗೊಂಡಿರ್ತಾವ, ಹವಳದ ದಿಬ್ಬಗಳಿಂದ ರಚನೆಗೊಂಡಿರ್ತಾವ. ಆದ್ರೆ ಆ ಕಡೆ ಹವಳದ ದಿಬ್ಬ ಮಾತ್ರ. ಈಸಿ ಸರ್. ಇವಾಗ ಜ್ವಾಲಾಮುಖಿ ಅಂದ್ರೆ ಗೊತ್ತಾಗ್ಬಿಡ್ತಲ್ಲ. ಫಾರ್ ಎಕ್ಸಾಂಪಲ್ ನಾ ಏನ್ ಮಾಡ್ಲಿದ್ದೆ ಅಂದ್ರೆ ಇಲ್ಲೇ ಸಾಗರವನ್ನು ಡ್ರಾ ಮಾಡ್ಲಿದ್ದೇನೆ. ಸಾಗರವನ್ನು ಡ್ರಾ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಏನ್ ಮಾಡ್ತೇನೆ ಅಂದ್ರೆ ಸರ್ ಇಲ್ಲೇ ನಮ್ಮ ಅಬೈಜಲ್ ಮೈದಾನ ಪ್ರದೇಶವನ್ನು ಡ್ರಾ ಮಾಡ್ತೇನೆ. ನೋಡ್ರಿ, ಚಿಮ್ನಿ ಇರ್ತದ, ಚಿಮ್ನಿ ಥ್ರೂ ಏನ್ ಬರ್ತದ, ಇದ್ರ ವಾಲ್ಕೆನೋಗಳು ಬರ್ತಿರ್ತಾವ. ವಾಲ್ಕೆನೋಗಳು ಬಂದು ಅಂದ್ರೆ ಎಕ್ಸಾಕ್ಟ್ಲಿ ಈ ಪೋರ್ಷನ್ ನಾವು ದ್ವೀಪ ಅಂತ ಕರಿಬೋದ ಇಲ್ಲ ಸರ್? ಈ ಪೋರ್ಷನ್ ದ್ವೀಪ ಇದ್ರೆ ಡೆಫಿನೆಟ್ಲಿ ಪರ್ವತ ಶಿಖರಗಳು ಇರ್ತವೆ ಇಲ್ಲಿ. ಎಸ್ನೋ? ಸೊ ನಾವೇನ್ ಬರಿಬೋದು? ಅಂಡಮಾನ್ ನಿಕೋಬಾರ್ ದ್ವೀಪಗಳು ಶಿಖರಗಳಿಂದ ಕೂಡಿವೆ ಅಂತ ಬರಿಬೋದು. ಅಂದ್ರೆ ಇಲ್ಲಿ ಪರ್ವತ ಶಿಖರಗಳು ಜಾಸ್ತಿ ಕಂಡ್ಬರ್ತಾವ ಅನ್ನಂಗರ್ಥ. ಒಂದ್ ವೇಳೆ ಶಿಖರಗಳಿಂದ ಕೂಡಿವೆ ಅಂತ ಬರ್ಬಿಟ್ರೆ ಸರ್ ಡೆಫಿನೆಟ್ಲಿ ಯಾವ ಶಿಖರಗಳು ಸರ್ ಅಂಡಮಾನ್ ನಿಕೋಬಾರ್ದಾಗ ಎಲ್ಲದಕ್ಕಿಂತ ಉನ್ನತವಾಗಿ ಕಂಡ್ಬರ್ತಕ್ಕಂಥ ಶಿಖರಗಳು. ಓಕೆ, ಸೊ ಈ ಶಿಖರಗಳಿಗೆ ನಾವು ಒಂದೇದಕ್ಕೆ ಏನಂತ ಕರಿತೀವಿ ನೋಡ್ರಿ? ಸ್ಯಾಡಲ್ ಪೀಕ್ ಅಂತ ಕರಿತೀವಿ. ಎಂತ ಕರಿತೀವಿ? ಸ್ಯಾಡಲ್ ಪೀಕ್. ಸ್ಯಾಡಲ್ ಪೀಕ್ ಅನ್ನೋದನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು ನೀವು. ಸ್ಯಾಡಲ್ ಪೀಕ್. ಸೊ ಈ ಸ್ಯಾಡಲ್ ಪೀಕ್ ಅನ್ನೋದು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಇದು. ಅಂಡರ್ಸ್ಟ್ಯಾಂಡಿಂಗ್? ಸರ್ ಸ್ಯಾಡಲ್ ಪೀಕ್ ಆಯ್ತಾ ಸರ್? ಎರಡನೇ ಅತ್ಯಂತ ಎತ್ತರವಾದ ಶಿಖರ ಯಾವ್ದು ಗೊತ್ತಾ?
ಇದ್ರೊಳಗ ಥಲಿಯರ್ ಪೀಕ್ ಅಂತ ಕಂಡ್ಬರ್ತದ. ಥಲಿಯರ್ ಶಿಖರ ಅಂತ ಕಂಡ್ಬರ್ತದ ಅಥವಾ ಥಲಿಯರ್ ಪೀಕ್ ಅಂತಾರ. ಈ ಥಲಿಯರ್ ಪೀಕ್ ಅನ್ನೋದು ಅಂಡಮಾನ್ ನಿಕೋಬಾರ್ ದ್ವೀಪಗಳ 2ನೇ ಅತ್ಯಂತ ಎತ್ತರವಾದ ಶಿಖರ. ಓಕೆ ಸರ್, 3ನೇ ಅತ್ಯಂತ ಎತ್ತರವಾದ ಶಿಖರ ನೋಡ್ರಿ ಥಲಿಯರ್ ಆದ ನಂತರ ಡಿಯಾವಲೋ ಶಿಖರ ಅಂತ ಕರೀತಾರೆ. ಇದಕ್ಕೆ ಡಿಯಾವಲೋ ಶಿಖರ ಅಂತ ಕರೀತಾರ ಅಥವಾ ಡಿಯಾವಲೋ ಪೀಕ್ ಅಂತ ಕರೀತಾರ. 4ನೇದಕ್ಕ ಏನ್ ಕರೀತಾರ ಅಂದ್ರೆ ಕೊಯ್ಬೋ ಅಂತ ಕರೀತಾರ. ಕೊಯ್ಬೋ ಪೀಕ್. isn't it simple? ಇದು UPSC ಕ್ವಶನ್ ಆಗಿತ್ತು. ಇದು 4 ಅದನ್ನ ಅರೇಂಜ್ ಮಾಡ್ಲಿಕ್ಕೆ ಕೊಟ್ಟಿದ್ರು ಅವರು. ಅರಿವಂಡಿಸ್ತಾನೆ ಹೆಂಗ್ ಅರೇಂಜ್ ಮಾಡ್ಲಿಕ್ಕೆ ಕೊಟ್ಟಿದ್ರು? ಎಲ್ಲದಕ್ಕಿಂತ ಎತ್ತರದಿಂದ ಎಲ್ಲದಕ್ಕಿಂತ ಚಿಕ್ಕದಾಗಿರತಕ್ಕಂತ ಶಿಖರಗಳನ್ನ ಅರೇಂಜ್ ಮಾಡ್ಲಿಕ್ಕೆ ಕೊಟ್ಟಿದ್ರು ಈ ತರ. ಸೊ ಸ್ಯಾಡಲ್ ಪೀಕ್, ಥಲಿಯರ್ ಪೀಕ್, ಡಿಯಾವಲೋ ಪೀಕ್ ಮತ್ತು ಕೊಯ್ಬೋ ಪೀಕ್. ಇದು STD ಆಮೇಲೆ K ಬಿಟ್ಬಿಡ್ರಿ. ಅದನ್ನ STD ಅಂತ ಹೇಳ್ಬಿಟ್ರೆ ಗೊತ್ತಾಯ್ತು. ಅಂಡರ್ಸ್ಟ್ಯಾಂಡಿಂಗ್ ನೆನ್ಬಿಡ್ತಿರಲ್ಲ? ನೆನ್ಬಿಟ್ರಿ ಸಾಕು. ಓಕೆ ಸೊ ಇವಾಗ ಸ್ಯಾಡಲ್ ಪೀಕ್ ಎಲ್ಲ ಐತೆ ಸರ್. ಎಕ್ಸಾಕ್ಟ್ಲಿ ಸ್ಯಾಡಲ್ ಪೀಕ್ ಎಲ್ಲ ಗೊತ್ತಾ? ಸ್ಯಾಡಲ್ ಪೀಕ್ ಅನ್ನೋದು ನಾರ್ತ್ ಅಂಡಮಾನ್ದಾಗ ಕಂಡ್ಬರ್ತಾ ಇದ್ದು. ಸ್ಯಾಡಲ್ ಪೀಕ್ ಅನ್ನೋದು ನಾರ್ತ್ ಅಂಡಮಾನ್ದಾಗ. ಥಲಿಯರ್ ಪೀಕ್ ಅನ್ನೋದು ಗ್ರೇಟ್ ನಿಕೋಬಾರ್ದಾಗ ಕಂಡ್ಬರ್ತದ. ಗ್ರೇಟ್ ನಿಕೋಬಾರ್. ಅಂಡರ್ಸ್ಟ್ಯಾಂಡಿಂಗ್? ಥಲಿಯರ್ ಪೀಕ್ ಇದು. isn't it simple? ಡಿ ಎಲ್ಲಿ ಕಂಡ್ಬರ್ತದ ನೋಡ್ರಿ, ಮಿಡಲ್ ಅಂಡಮಾನ್ ಕಂಡ್ಬರ್ತದ. ಮಿಡಲ್ ಅಂಡಮಾನ್ ಡಿ ಥಲಿಯರ್ ಪೀಕ್. ಅರಿ ಅಂಡರ್ಸ್ಟ್ಯಾಂಡಿಂಗ್? ಆಮೇಲೆ ಕೊಯ್ಬೋ ಐತಲ್ಲ, ಸೌತ್ ಅಂಡಮಾನ್ದಾಗ ಕಂಡ್ಬರ್ತದ. ಕೊಯ್ಬೋ ನಡೀತದ. ಅರ್ಥ ಇಲ್ಲ? ಆ ದ್ವೀಪಗಳು, ಆ ಶಿಖರಗಳೆಲ್ಲವೂ ಆಮೇಲೆ ಯಾವ ದ್ವೀಪಗಳಲ್ಲಿ ಪ್ರಮುಖವಾಗಿ ಕಂಡ್ಬರ್ತಾವ ಅಂತ ಹೇಳಿ ಗೊತ್ತಿರ್ಬೇಕು ನಮ್ಗೆ. ಸೊ ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್, ಸೌತ್ ಅಂಡಮಾನ್ ಇದ್ರೊಳಗ 3 ಕಂಡ್ಬರ್ತಾವ. SDK ಓಕೆನಾ? STD ಅಂತ ಏನ್ ಮಾಡ್ರಿ? ಒಂದೇದ್ ಮೇಲ್ಗಡೆ ಐತಿ, ಆಮೇಲೆ ಕೆಳಗಡೆ ಇದೆ, ಆಮೇಲೆ ಮೇಲ್ಗಡೆ ಐತಿ, ಆಮೇಲೆ ಕೆಳಗಡೆ ಐತಿ. ಹಿಂಗ್ ನೆನ್ಪಿಟ್ರಿ ಸಾಕು. ಓಕೆ ನೆನ್ಪಿಡೋದು ಒಟ್ಟ ಎಷ್ಟಾಗ್ತದ ಅಷ್ಟು ನೆನ್ಪಿಟ್ರಪ್ಪ. ಎಷ್ಟಾಗ್ತದ ಅಷ್ಟು ನೆನ್ಪಿಟ್ರಿ ನಡೀತದೆ. ಎಷ್ಟು? ಸೊ ಜ್ವಾಲಾಮುಖಿಗಳಿಂದ ಹೆಂಗ್ ರಚನೆಗೊಂಡ ಗೊತ್ತಾತ? ಸೊ ಶಿಖರ ಗೊತ್ತಲ್ಲ ಅಂಡಮಾನ್ ನಿಕೋಬಾರ್ದಾಗ. ಸೊ ಶಿಖರಗಳು ಕೂಡ ಗೊತ್ತದ ಸರ್. ನಾವು ಮಾತಾಡ್ರಿ ಸರ್, ಈ ಅಂಡಮಾನ್ ನಿಕೋಬಾರ್ದ ಕ್ಯಾಪಿಟಲ್ ಸಿಟಿ ಯಾವ್ದು ಹೇಳ್ರಿ ನಮ್ಮ? ಯಾವ್ದು? ವೆರಿ ಗುಡ್. ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಪೋರ್ಟ್ ಬ್ಲೇರ್ ಅಂತ ಬರ್ದೇನೆ. ಪೋರ್ಟ್ ಬ್ಲೇರಿಗೆ ರೀಸೆಂಟ್ಲಿ ಹೆಸರು ಚೇಂಜ್ ಮಾಡಿ ಶ್ರೀ ವಿಜಯಪುರಂ ಅಂತೇಳಿ ಹೆಸರಿಟ್ಟ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಪೋರ್ಟ್ ಬ್ಲೇರಿಗೆ ಹೆಸರು ಚೇಂಜ್ ಮಾಡಿ ಶ್ರೀ ವಿಜಯಪುರಂ ಅಂತ ಹೆಸರಿಟ್ರ ಸರ್. ಅದು ಗೊತ್ತಾದ ಸರ್. ಬಟ್ ಪೋರ್ಟ್ ಬ್ಲೇರ್ ಎಕ್ಸಾಕ್ಟ್ಲಿ ಎಲ್ಲಿ ಐತಿ, ಯಾವ ಅಲೈನ್ಸ್ ದಾಗ ಇರ್ಬೋದು? ಸೌತ್ ಅಂಡಮಾನ್ದಾಗ. ವೆರಿ ಗುಡ್. ಸೌತ್ ಅಂಡಮಾನ್ದಾಗ ಇರ್ತದೆ. ಓಕೆನಾ? ಸೊ ಸೌತ್ ಅಂಡಮಾನ್ದಾಗ ಇರ್ತಕ್ಕಂಥದ್ದನ್ನ ನಾ ಈ ತರ ಡ್ರಾ ಮಾಡ್ಲಿಕ್ಕೆ ಸೌತ್ ಅಂಡಮಾನ್. ಓಕೆ ಸೊ ನೋಡ್ರಿ ಇಲ್ಲೇ ಎಕ್ಸಾಕ್ಟ್ಲಿ ಇಲ್ಲಿ ಸೌತ್ ಅಂಡಮಾನ್ದಾಗ ನಾ ಪೋರ್ಟ್ ಬ್ಲೇರ್ ಹೋಗ್ಬಿಡ್ಲಿ. ಪೋರ್ಟ್ ಬ್ಲೇರ್ ಹತ್ರ ಶ್ರೀ ವಿಜಯ್ ಅಂತ ಬರ್ತೇನೆ ನೋಡಪ್ಪ. ಶ್ರೀ ವಿಜಯ್ ಅಂತ ಬರ್ತೇನೆ. ಶ್ರೀ ವಿಜಯಪುರಂ. ಇಸ್ ಇಟ್ ಕ್ಲಿಯರ್? ಶ್ರೀ ವಿಜಯಪುರಂ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಅಂಡಮಾನ್ ನಿಕೋಬಾರ್. ಅದು ಯಾವ ಐಲ್ಯಾಂಡ್ಸ್ ಒಳಗೆ ಐತೆ ಅಂತ ಕೇಳುವಂತ ಚಾನ್ಸಸ್ ಇರುತ್ತದ ಸೌತ್ ಅಂಡಮಾನ್ದಾಗ. ಓಕೆ ಸರ್, ಇದೆಲ್ಲ ಆದ ನಂತರ ಫುಲ್ ಕಾನ್ಸಂಟ್ರೇಷನ್ ಬೀವರ್ಗೆ ಶ್ರೀ ವಿಜಯಪುರಂ ಐತಿ ಸರ್. ಇದ್ರ ಹೆಸರು ಚೇಂಜ್ ಮಾಡ್ರಲ್ಲ, ಹೆಸರು ಚೇಂಜ್ ಮಾಡ್ರ. ಇದೇ ರೀತಿ ಇನ್ನೊಂದು 3 ಐಲ್ಯಾಂಡ್ಸ್ ಗಳದ್ದು ಹೆಸರು ಚೇಂಜ್ ಮಾಡ್ರ ರೀಸೆಂಟ್ಲಿ, ಒಂದ್ 4-5 ವರ್ಷದ ಹಿಂದೆ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಕೆಲವೊಂದು ಐಲ್ಯಾಂಡ್ಸ್ ಅದಾವು. ರಾಸ್ ಐಲ್ಯಾಂಡ್ಸ್, ನೀಲ್ ಐಲ್ಯಾಂಡ್ಸ್, ಹೆವಲಾಕ್ ಐಲ್ಯಾಂಡ್ಸ್. ಸೊ ಎಲ್ಲ ಸೌತ್ ಅಂಡಮಾನ್ ಇದಾವೆ. ಅಂಡರ್ಸ್ಟ್ಯಾಂಡಿಂಗ್? ಫುಲ್ ಕಾನ್ಸಂಟ್ರೇಷನ್. ಈ ರಾಸ್ ಐಲ್ಯಾಂಡ್ಸ್ ಗೆ ನಾವು ಹೆಸರು ಕೊಟ್ಟೇವೆ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ಸ್. ವೆರಿ ಗುಡ್. ಬೋಸ್ ಐಲ್ಯಾಂಡ್ಸ್. ನೀಲ್ ಐಲ್ಯಾಂಡ್ಸ್ ಗೆ ಶಹೀದ್ ಐಲ್ಯಾಂಡ್ಸ್ ಅಂತ ಕಟ್ಟೇವಿ. ಶಹೀದ್ ದ್ವೀಪಗಳು ಅಂತ ಕಟ್ಟವಿ. ಆಮೇಲೆ ಹೆವಲಾಕ್ ಐಲ್ಯಾಂಡ್ಸ್ ಗೆ ನಾವು ಒಂದು ಹೆಸರು ಕೊಟ್ಟೇವಿ ಸ್ವರಾಜ್ ಐಲ್ಯಾಂಡ್ಸ್. ಓಕೆನಾ? ಸ್ವರಾಜ್ ಐಲ್ಯಾಂಡ್ಸ್ ಅಂತ ಕೊಟ್ಟೇವಿ. ನಡೀತದ? ಸ್ವರಾಜ, ಶಹೀದ, ಸುಭಾಷ್ ಚಂದ್ರ ಬೋಸ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಸೊ ರಾಸ್ಗೆ ಬೋಸ್ ನೆನ್ಬಿಡ್ರಿ. ನೀಲಿಗೆ ಶಹೀದ್ ಅಂತ ಹೇಳಿ ನೆನ್ಬಿಡ್ರಿ. ಆಮೇಲೆ ಹೆವಲಾಕ್ಗೆ ಸ್ವರಾಜ್ ಅಂತ ಹೇಳಿ ನೆನ್ಬಿಡ್ತಿರಲ್ಲ. ರಾಸ್ ಬೋಸ್ ಅಂತಂದ್ರೆ ಸಾಕು. ಅಂಡರ್ಸ್ಟ್ಯಾಂಡಿಂಗ್? ಕ್ವಶನ್ಸ್ ಗಳು ಸಾಲ್ವ್ ಆಗ್ತಾವ. ಡೋಂಟ್ ವರಿ. ಲಾಸ್ಟ್ ಒಂದು 2-3 ವರ್ಷದಾಗ ಬರೀ ಇದ್ರ ಮೇಲೆ ರುಬ್ಬು ಬಿಟ್ರ ಅವ್ರು. ನಂಗೆ ಅನ್ಸಿಮಿಟ್ಟಿಗೆ ಒಂದ್ 3 ಕಡೆ ನೋಡಿ ನಾ ಕ್ವಶನ್ಸ್ ಗಳನ್ನ. ಓಕೆ ಎಲ್ಲದ ನೋಡ್ರಿ ಎಕ್ಸಾಕ್ಟ್ಲಿ ಸರ್. ಇಲ್ಲಿದಾವ್ ಸೌತ್ ಅಂಡಮಾನ್ ಐತಲ್ಲ, ಇಲ್ಲಿದಾವ್ 3 ಐಲ್ಯಾಂಡ್ಸ್ ಇಲ್ಲಿದಾವ್. ಅಂಡರ್ಸ್ಟ್ಯಾಂಡಿಂಗ್? ಸೊ ಇಲ್ಲಿ ನಾ ಏನ್ ಬರೀ ಇಲ್ಲೇ ಸೌತ್ ಅಂಡಮಾನ್ ಅಂತ ಆಲ್ರೆಡಿ ಬರ್ದೇನಿ. ಇಲ್ಲಿ ನಡೀತದೆ ಎಷ್ಟು? ಅಂಡರ್ಸ್ಟ್ಯಾಂಡಿಂಗ್ ಸರ್? ಇದಾದ ನಂತರ ಈಗ ಜ್ವಾಲಾಮುಖಿಗಳಿಂದ ರಚನೆಗೊಂಡಿರ್ತಕ್ಕಂಥ ದ್ವೀಪಗಳಂತ ಗೊತ್ತಾಗ್ತದೆ. ಅದರ ಸಂಬಂಧ ನಮ್ಮ ಇಂಡಿಯಾದಾಗ ಕಂಡ್ಬರ್ತಕ್ಕಂಥ ಎಲ್ಲ ಜ್ವಾಲಾಮುಖಿಗಳು ಇಲ್ಲೇ ಕಂಡ್ಬರ್ತಿರ್ಬೇಕು ನಾನು ಅನ್ಸಿಮಟ್ಟಿಗೆ. ಎಸ್ ನೋ? ಸೊ ಅದರಲ್ಲಿ ನಮಗ ಜ್ವಾಲಾಮುಖಿಗಳು ಕಂಡ್ಬರ್ತಿರ್ತಾವ.
ಜ್ವಾಲಾಮುಖಿಗಳು. ಈ ಜ್ವಾಲಾಮುಖಿಗಳಲ್ಲಿ ಒಂದು ಜ್ವಾಲಾಮುಖಿ ಇರ್ತದ ಜಾಗೃತ ಜ್ವಾಲಾಮುಖಿ. ಯಾವುದು? ಜಾಗೃತ ಜ್ವಾಲಾಮುಖಿ. ಎರಡನೇದು ಸೂಕ್ತ ಜ್ವಾಲಾಮುಖಿ. ಸೂಕ್ತ ಜ್ವಾಲಾಮುಖಿ. ಜಾಗೃತ ಜ್ವಾಲಾಮುಖಿಗೆ ಎಕ್ಸಾಂಪಲ್ ಆಲ್ರೆಡಿ ಗೊತ್ತೈತಿ ನಿಮಗೆ. ಯಾವುದು? ಬ್ಯಾರನ್. ಬ್ಯಾರನ್ ಅಂಡರ್ಸ್ಟ್ಯಾಂಡಿಂಗ್. ಇದೇ ರೀತಿ ಸೂಕ್ತ ಜ್ವಾಲಾಮುಖಿಗೂ ಕೂಡ ನಿಮಗೆ ಎಕ್ಸಾಂಪಲ್ ಗೊತ್ತೈತಿ. ನಾರ್ಕಂಡಮ್. Are you understanding? ನಾರ್ಕಂಡಮ್. Isn't it simple? Is it clear? So ಬ್ಯಾರನ್ ಅನ್ನೋದು ಎಲ್ಲೈತಿ ನೋಡ್ರಿ. ಬ್ಯಾರನ್ ಅನ್ನೋದು ಮಿಡಲ್ ಅಂಡಮಾನ್ ಕಡೆ ಐತಿ. ಇದು ಬ್ಯಾರನ್ ಸರ್ ಇದು. ಆಮೇಲೆ ನಾರ್ಕಂಡಮ್ ಅನ್ನೋದು ನಾರ್ತ್ ಅಂಡಮಾನ್ ಕಡೆ ಐತಿ. ಇಲ್ಲೈತಿ. ಅಂಡರ್ಸ್ಟ್ಯಾಂಡಿಂಗ್? ಇಸ್ ಇಟ್ ಕ್ಲಿಯರ್? ಸೊ ನಿಮ್ಗ ಎಲ್ಲೈತಂತೆ ಐಲ್ಯಾಂಡ್ಸ್ ಗಳನ್ನು ಕೇಳುವಂತ ಚಾನ್ಸಸ್ ಇರ್ತದ. ಸೊ ನಾ ಇಲ್ಲಿ ಇದನ್ನ ಬರ್ಬಿಟ್ಟೆ. ಓಕೆನಾ? ಬ್ಯಾರನ್ ಅನ್ನೋದು ಮಿಡಲ್ ಅಂಡಮಾನ್, ಆಮೇಲೆ ನಾರ್ಕಂಡಮ್ ಅನ್ನೋದು ನಾರ್ತ್ ಅಂಡಮಾನ್. ಇಸ್ ಇಟ್ ಕ್ಲಿಯರ್? ಏನ್ ಬಿಡ್ತೀರಿ? ಸೊ ಸ್ವಲ್ಪ ಬ್ಯಾರನ್ ಅನ್ನೋ ಬ್ಯಾರನ್ ಫೋಟೋ ನಮ್ಮಂತ ಬ್ಯಾರನ್ ಹೆಂಗ್ ಕಾಣ್ತದ? ರೀಸೆಂಟ್ಲಿ 2017 2016 ಒಳಗ ಎರಪ್ಷನ್ ಆಗಿತ್ತು ಅದ್ರದ್ದು. ನೋಡ್ರಿ ಸ್ವಲ್ಪ ನೋಡ್ಲಿತ್ತಲ್ಲ, ಇಲ್ಲಿ ನೋಡ್ರಿ. ಓಕೆ, ನೋಡಿದ್ರಿ? ಈ ತರ ಕಾಣ್ಬರ್ತೈತೆ. ಇಸ್ ಇಟ್ ಕ್ಲಿಯರ್? ಅಷ್ಟೊಂದೇನು ಡಿವಾಸ್ಟೇಟಿಂಗ್ ಇರಂಗಿಲ್ಲ, ಡೇಂಜರಸ್ ಇರಂಗಿಲ್ಲ. ಇವು ಇಮ್ಯಾಜಿನೇಷನ್ ಆಗ್ಬೇಕು ಈ ತರ ಕಾಣ್ಲಿಕ್ತಾವ ಅಂತ ಹೇಳಿ. ಈ ಐಲ್ಯಾಂಡ್ ಯಾವ ಗ್ರೂಪ್ ಒಳಗಿರ್ಬೋದು? ನಾರ್ತ್ ಅಂಡಮಾನ್ ಗ್ರೂಪ್ ಒಳಗಿರ್ಬೋದು. ಎಷ್ಟು? ನಾರ್ತ್ ಅಂಡಮಾನ್ ಗ್ರೂಪ್ ಒಳಗೈತಂತೆ ಗೊತ್ತಿರ್ಬೇಕು ಅಷ್ಟೇ. ಸಾರಿ, ಮಿಡಲ್ ಅಂಡಮಾನ್ ಗ್ರೂಪ್ ದಾಗ. ಮಿಡಲ್ ಅಂಡಮಾನ್ ಬ್ಯಾರೆನ ಮಿಡಲ್ ಅಂಡಮಾನ್ ಗ್ರೂಪ್ ದಾಗ ಇರ್ತೈತಂತೆ ಗೊತ್ತಿರ್ಬೇಕು. ಓಕೆ, ಸೊ ಇಲ್ಲಿ ನೋಡಿ, ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್, ಸೌತ್ ಅಂಡಮಾನ್, ಲಿಟಲ್ ಅಂಡಮಾನ್, ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ನಮ್ಮ ಭಾರತದ ಅತ್ಯಂತ ದಕ್ಷಿಣದ ತುತ್ತುದಿ ಯಾವ ಐಲ್ಯಾಂಡ್ ಒಳಗೆ ಕಂಡು ಬರ್ತದ? ಗ್ರೇಟ್ ನಿಕೋಬಾರ್ದಾಗ. ಅದ್ರ ಸಂಬಂಧ ಇಲ್ಲೇನ್ ಬರ್ಲಿತ್ತೆ ನೋಡ್ರಿ, ನಾನು ಇಂದಿರಾ ಪಾಯಿಂಟ್ ಅಂತ ಬರೀತೇನೆ. IP ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮೇಲಿಯನ್ ಪಾಯಿಂಟ್. ಸೊ ಏನ್ ಬರಿಬೋದು ನಾವು ಇಲ್ಲಿ? ಭಾರತದ ಅತ್ಯಂತ ದಕ್ಷಿಣದ ತುತ್ತ ತುದಿನ ಯಾವುದು? ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಎಲ್ಲಿ ಕಂಡು ಬರ್ತಾ ಇದು? ಗ್ರೇಟ್ ನಿಕೋಬಾರ್. ರೀಸೆಂಟ್ಲಿ IAS ಕ್ವಶನ್ ದಾಗ ಈ ಮ್ಯಾಪ್ ನೋಡ್ರಿ. IAS ಕ್ವಶನ್ ದಾಗ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ಸ್ ಗಳಿಗೆ ಎಲ್ಲದಕ್ಕಿಂತ ಹತ್ತಿರದಲ್ಲಿ ಇರತಕ್ಕಂತ ಐಲ್ಯಾಂಡ್ಸ್ ಗಳು ಯಾವ ಅಂತ ಕೇಳ್ಯಾರ. ಆಪ್ಷನ್ A ಶ್ರೀಲಂಕಾ, ಆಪ್ಷನ್ B ಮಾಲ್ಡೀವ್ಸ್, ಆಪ್ಷನ್ C ಸುಮಾತ್ರಾ, ಆಪ್ಷನ್ D ಜಾವಾ. ಅಂಡರ್ಸ್ಟ್ಯಾಂಡಿಂಗ್? ಈ ತರ ಆಲ್ತು ಫಾಲ್ತು ಕ್ವಶನ್ಸ್ ಗಳನ್ನ ಕೇಳಿರ್ತಾರೆ. ಮ್ಯಾಪ್ ನೋಡಿರ್ಬೇಕು ನೀವು. ಇಸ್ಂಟ್ ಇಟ್ ಸಿಂಪಲ್? ಓಕೆ, ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತದ. ಸುಮಾತ್ರಾ ಇಸ್ ದ ಕ್ಲೋಸೆಸ್ಟ್ ಐಲ್ಯಾಂಡ್ ಟು ಗ್ರೇಟ್ ನಿಕೋಬಾರ್. ಓಕೆ ಸರ್, ಇವಾಗ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋದು. ಇದನ್ನ ಏನಂದ್ವಿ ನಾವು? 10 ಡಿಗ್ರಿ ಅಂದ್ರ 10 ಡಿಗ್ರಿ. ಇದೇನಿದು? 6 ಡಿಗ್ರಿ. ಇದೇನಿದು? ಡಂಕನ್ ಪ್ಯಾಸೇಜ್. ಡಂಕನ್ ಪ್ಯಾಸೇಜ್. ಓಕೆ, ಸೊ ಅದನ್ನ ನೋಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಇನ್ನೊಂದು ಐತಲ್ಲ, ಏನಿರ್ಬೋದು ಇದು? ವೆರಿ ಗುಡ್, ಸುಂಡ. ಸುಂಡ, ವೆಲ್ ಡನ್. ಇದೇನಿರ್ಬೋದು? ಮಲಕ್ಕ. ಮಲಕ್ಕ, ವೆರಿ ಗುಡ್. ಮಲಕ್ಕ ಸರ್, ಇದೆ ಮಲಕ್ಕ. ಸೊ ಇದನ್ನ ನೋಡ್ಲಿಕ್ಕೆ ಟ್ರೈ ಮಾಡೋಣ ನಾವು. ಫುಲ್ ಕಾನ್ಸಂಟ್ರೇಷನ್. ಹೇಳ್ತಿರಲ್ಲ ನೀವು 6 ಡಿಗ್ರಿ ಚಾನಲ್ ಹೇಳ್ರಿ. 6 ಡಿಗ್ರಿ ಚಾನಲ್, 6 ಡಿಗ್ರಿ ಚಾನಲ್. ಕಮಾನ್, ಏನ್ ಹೇಳ್ತೀರಿ? ಇಂಡಿಯಾ ಇಂಡೋನೇಷ್ಯಾ ಅಂತ ಬರೋಣ. ಇಂಡಿಯಾ ಇಂಡೋನೇಷ್ಯಾ. ಇಂಡಿಯಾ ಇಂಡೋನೇಷ್ಯಾದಾಗ ಯಾವ ಐಲ್ಯಾಂಡ್ಸ್ ಅವು? ಸುಮಾತ್ರಾ ಐಲ್ಯಾಂಡ್ಸ್. ಡೈರೆಕ್ಟ್ಲಿ ಸುಮಾತ್ರಾ ಐಲ್ಯಾಂಡ್ಸ್. ಆಮೇಲೆ ಇಂಡಿಯಾದಾಗ ಯಾವ ಐಲ್ಯಾಂಡ್ಸ್ ಅವು? ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ನಿಕೋಬಾರ್ದಾಗ ನಿಕೋಬಾರ್, ನಿಕೋಬಾರ್ದಾಗ ಗ್ರೇಟ್ ನಿಕೋಬಾರ್. ನಡೀತದ? ಅರ್ಥ ಆಯ್ತಾ ಇಲ್ಲ? ಅವ್ರು ಹೆಂಗಾರ ಕೇಳಿ ಒಂದೇ ಒಂದು ಆನ್ಸರ್ ಇರ್ತದ, ವಿಶ್ ಮಾಡಿ ಕೇಳುವಂತ ಚಾನ್ಸಸ್ ಇರ್ತದೆ. ಓಕೆನಾ? ಇಂಡಿಯಾ ಇಂಡೋನೇಷ್ಯಾ ಅಂತ ಎಲ್ಲರೂ ಬಯಟ್ ಆಗಿರ್ತಾರ. ಅವ್ರಿಗೆ ಏನಾದ್ರು ಅಲ್ಲಿ ಗ್ರೇಟ್ ನಿಕೋಬಾರ್ ಮತ್ತು ಸುಮಾತ್ರಾ ಐಲ್ಯಾಂಡ್ಸ್ ಗಳನ್ನ ಬೇರ್ಪಡಿಸುವಂತ ಚಾನಲ್ ಯಾವ್ದು ಅಂತ ಕೇಳ್ಬಿಟ್ರೆ ಮತ್ತೆ ಚುಕ್ಕಿ ಕಾಣ್ತಾವ. ಅಂಡರ್ಸ್ಟ್ಯಾಂಡಿಂಗ್? ಸೊ 6 ಡಿಗ್ರಿ ಚಾನಲ್ಗೆ ಗ್ರೇಟ್ ಚಾನಲ್ ಅಂತಾನೂ ಕರೀತಾರೆ. ಗ್ರೇಟ್ ಚಾನಲ್ ನಡೀತದ? ಎಷ್ಟು ಅರ್ಥ ಆಯ್ತಾ ಇಲ್ಲ? ಸೊ ನೆಕ್ಸ್ಟ್ ಐತಿ ಯಾವ್ದು? 10 ಡಿಗ್ರಿ ಚಾನಲ್. 10 ಡಿಗ್ರಿ, 10 ಡಿಗ್ರಿ ಚಾನಲ್. ಕಮಾನ್, 10 ಡಿಗ್ರಿ ಚಾನಲ್ ಹೇಳ್ತಿರಲ್ಲ, ಹೇಳ್ರಿ. ಏನ್ ಹೇಳ್ತೀರಿ? ಯಾವ್ದು? ಅಂಡಮಾನ್ ಮತ್ತು ಅಂಡಮಾನ್ ಮೇಲ್ಗಡೆ, ಕೆಳಗಡೆ ನಿಕೋಬಾರ್. ಸರ್ ಅಂಡಮಾನ್ ಒಳಗ ಯಾವ ಅಂಡಮಾನ್? ವೆರಿ ಗುಡ್, ಲಿಟಲ್ ಅಂಡಮಾನ್. ನಿಕೋಬಾರ್ದಾಗ ಯಾವ್ದು? ಕಾರ್ ನಿಕೋಬಾರ್. ಗೊತ್ತಾಗ್ತಲ್ಲ? ಇಸ್ಂಟ್ ಇಟ್ ಸಿಂಪಲ್? ವೆರಿ ಗುಡ್ ಸರ್. 10 ಡಿಗ್ರಿ ಚಾನಲ್ ಆಯ್ತು. ಆಮೇಲೆ ಡಂಕನ್ ಪ್ಯಾಸೇಜ್ ಬರ್ರಿ.
ಡಂಕನ್ ಪ್ಯಾಸೇಜ್. ಡಂಕನ್ ಪ್ಯಾಸೇಜ್ ಬಂದ್ರೆ ಇಲ್ಲ ಹೇಳ್ರಿ ಯಾವ ಐಲ್ಯಾಂಡ್ಸ್ ಅವು? ಯಾವ? ಸೌತ್ ಅಂಡಮಾನ್ ಮತ್ತು ವೆರಿ ಗುಡ್, ಸೌತ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್. ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬಿಡ್ರಿ. ಸೌತ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್. ಆಮೇಲೆ ಇದ್ರ ಜೊತೆಗೆ ನೀವು ಇದನ್ನ ಹೇಳ್ರಿ ನೋಡಮ್ಮ, ಮಲಕ್ಕಾ ಸ್ಟೇಟ್ ಹೇಳ್ರಿ ನೋಡಮ್ಮ. ಮಲಕ್ಕಾ ಸ್ಟೇಟ್, ಮಲಕ್ಕಾ ಸ್ಟೇಟ್, ಮಲಯ, ಮಲಯ ಪೆನಿನ್ಸುಲಾರ. ಆಮೇಲೆ ಯಾವ್ದು? ಸುಮತ್ರಾ, ಸುಮತ್ರಾ. ಇದನ್ನ ಹೇಳ್ರಿ ನೋಡಮ್ಮ. ಸುಂಡ ಸ್ಟೇಟ್, ಸುಂಡ ಸ್ಟೇಟ್. ಸುಮತ್ರಾ, ವೆರಿ ಗುಡ್. ಜಾವಾ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಇಸ್ ಇಟ್ ಕ್ಲಿಯರ್? ಗೊತ್ತಾಗ್ತಾವ ಅನ್ಕೊಂಡಿ ನಾನು. ಅರ್ಥ ಆತಲ್ಲ? ನೆನ್ಪಿಡ್ಬೇಕು, ನೆನ್ಪಿಡ್ತೀರಿ? ಸೊ ಲಕ್ಷದ್ವೀಪ್ ಮತ್ತ ಅಂಡಮಾನ್ ನಿಕೋಬಾರ್ಗಳ ಬಗ್ಗೆ ಇಷ್ಟ ಐಡಿಯಾ ಗೊತ್ತಿರ್ಬೇಕು ನಿಮ್ಗೆ. ಇಸ್ ಇಟ್ ಕ್ಲಿಯರ್? ಜಾಗ್ರಫಿ ಅರ್ಥ ಆತಲ್ಲ? ಜಾಗ್ರಫಿ ಇಸ್ ಅಬೌಟ್ ವೇರ್ ಆರ್ ದೇ, ವೇರ್ ಆರ್ ದೇ ಅನ್ನೋದನ್ನ ಜಾಗ್ರಫಿ ಅಂತಾರೆ. ಎಕ್ಸಾಕ್ಟ್ಲಿ ವೇರ್ ಆರ್ ದೇ ಲೊಕೇಟೆಡ್, ಎಲ್ಲಿ ಕಂಡು ಬರ್ತಾವ ಅದೇ ಜಾಗ್ರಫಿ. ಇಸ್ ಇಟ್ ಕ್ಲಿಯರ್? ವೈ ಅಂತ ಕೇಳ್ಬಿಟ್ರೆ ಇಟ್ ಈಸ್ ಕಾನ್ಸಂಟ್ರೇಟಿಂಗ್ ಆನ್ ಸೈನ್ಸ್. ಅರ್ಥ ಆಯ್ತಾ ಇಲ್ಲ? ಇಸ್ ಇಟ್ ಕ್ಲಿಯರ್? ಸೊ ವೇರ್ ಅನ್ನೋದನ್ನ ನಾವು ಕ್ಯಾಪ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಯಾವ್ಯಾವ ಪಾಯಿಂಟ್ಸ್ ಅದಾವ, ಎಲ್ಲದಾವ. ಇಸ್ ಇಟ್ ಕ್ಲಿಯರ್? ವೆರಿ ವೆಲ್. ಓಕೆ, ಗೊತ್ತಾಗಲ್ಲ? ಗೊತ್ತಾಗೈತೆ ಅನ್ಕೊಂಡೆ ನಾನು.